ಟಿಪ್ಪು ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ನಿರ್ಧಾರಗಳೇನಿದೆ, ನಿಲುವುಗಳೇನಿದೆ, ಏನಿರಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆ ಇಡ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ತಜ್ಞರು ಕೂಡ ಇದ್ದಾರೆ. ಸಾಕಷ್ಟು ವಿವರಗಳನ್ನು ನಾವು ವಿವರಿಸ್ತಾ ಹೋಗ್ತೀವಿ. ಟಿಪ್ಪು ಸುಲ್ತಾನ್ ಪಠ್ಯದ ಭವಿಷ್ಯಕ್ಕೆ ಇವತ್ತೇ ಏನಾದರೂ ಮುಹೂರ್ತ ಫಿಕ್ಸ್ ಆಗುತ್ತಾ? ಯಾಕಂದರೆ ಆ ಪಠ್ಯ ಬೇಕೋ ಬೇಡವೋ ಅಥವಾ ಆ ಪಠ್ಯದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ, ಅಂದರೆ ಮಾಡಿಫಿಕೇಶನ್ಸ್ಗಳು ಆಗಬೇಕಾ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಹಾಗಾದ್ರೆ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ವಿವರಗಳು ಕೂಡ ಇನ್ನು ಮೇಲೆ ಪಠ್ಯದಲ್ಲಿ ಇರಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ನಿರ್ಧಾರಕ್ಕೆ ಬಂದಿದೆಯಾ ಸರ್ಕಾರ? ಇದು ಕೇವಲ ಪಠ್ಯ ಪರಿಷ್ಕರಣೆನ ಅಥವಾ ಪಠ್ಯದಿಂದಲೇ ಕಿತ್ತು ಹಾಕಬೇಕು ಅನ್ನುವಂಥ ಭಾವನೆನ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಒಂದಿಷ್ಟು ವಿವರಗಳು ಲಭ್ಯ ಆಗ್ತಾ ಹೋಗ್ತವೆ. ಯಾಕಂದ್ರೆ ಸರ್ಕಾರ ಇವತ್ತೇ ತನ್ನ ನಿರ್ಧಾರವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಒಂದು ಕೆಲವರ ಪ್ರಕಾರ ಇಲ್ಲ ಪಠ್ಯವನ್ನೇ ತೆಗೆದುಹಾಕ್ತೀವಿ ಅಂತ, ಇನ್ನು ಕೆಲವರ ಪ್ರಕಾರ ಇಲ್ಲ ಸುಳ್ಳುಗಳೇನಿದೆ ಅದನ್ನು ನಾವು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥದ್ದು. ಪಠ್ಯ ಭವಿಷ್ಯ ನಿರ್ಧಾರ ಮಾಡೋಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಶಿಕ್ಷಣ ಸಚಿವರಿಂದ ಟಿಪ್ಪು ಪಠ್ಯ ಪರಿಷ್ಕರಣೆಯ ಮಾಹಿತಿ ಇವತ್ತು ಲಭ್ಯ ಆಗುತ್ತೆ. ಅಂದರೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಸಮಿತಿಯಿಂದ ಮಾಹಿತಿಯನ್ನು ಈಗಾಗಲೇ ಸಚಿವ ನಾಗೇಶ್ ಸಂಗ್ರಹ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಇವತ್ತು ಉತ್ತರ ಕೊಡುವಂಥ ಸಾಧ್ಯತೆ ಇದೆ. ಇಲಾಖೆಗೆ ಮಾಹಿತಿ ನೀಡಿರುವಂಥ ರೋಹಿತ್ ಚಕ್ರತೀರ್ಥ ನೇತೃತ್ವದ ಒಂದು ಟೀಮ್, ಚಕ್ರತೀರ್ಥ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷ, ಈ ಪರಿಷ್ಕರಣೆಯ ಬಗ್ಗೆ ಎಲ್ಲ ವಿವರಗಳನ್ನು ಕೂಡ ಈಗಾಗಲೇ ಸಚಿವರಿಗೆ ಕೊಡಲಾಗಿದೆ. ಸಮಿತಿಯ ವರದಿ ಈಗಾಗಲೇ ಬಂದಿದೆ. ಅದನ್ನು ಅವಲೋಕಿಸಿ ಅದಾದ ನಂತರ ಬಹುಶಃ ಇದಕ್ಕೆ ಸಂಬಂಧಪಟ್ಟಂಗೆ ತನ್ನ ನಿರ್ಧಾರ ಏನು ಅಂತ ಹೇಳ್ಬೋದು. ವಿರೋಧ ಪಕ್ಷಗಳು ಕೇಳುವಂಥ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೊಡಲಿಕ್ಕೆ ನಾಗೇಶ್ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಇವತ್ತೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಹೂರ್ತ ಏನಾದರೂ ಫಿಕ್ಸ್ ಆಗಿದೆಯಾ? ನಿಜಕ್ಕೂ ಹಾಗಾದರೆ ಸರ್ಕಾರದ ಮನಸ್ಸಲ್ಲಿ ಇರುವಂಥದ್ದು ಏನು? ಪಠ್ಯಪುಸ್ತಕದ ಪರಿಷ್ಕರಣೆ ಮಾತ್ರನ ಅಥವಾ ಪಠ್ಯದಿಂದಲೇ ಟಿಪ್ಪು ಸುಲ್ತಾನ್ ವಿವರಗಳನ್ನು ಕಿತ್ತು ಹಾಕುವಂಥ ಪ್ರಯತ್ನ ಇರಬಹುದಾ? ಮುಂದಿನ ದಿನಗಳಲ್ಲಿ ಟಿಪ್ಪು ಬಗ್ಗೆ ಓದುವಂಥ ಅಗತ್ಯವೇ ಇಲ್ವಾ? ಇದೆಲ್ಲದರ ಬಗ್ಗೆ ಇವತ್ತು ವಿವರಗಳು ಲಭ್ಯ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವಿಸ್ತೃತ ವರದಿಯನ್ನು ನೋಡೋಣ ಬನ್ನಿ. ಇಂದೇ ನಿರ್ಧಾರವಾಗಲಿದೆಯಾ ಟಿಪ್ಪು ಪಠ್ಯ ಪರಿಷ್ಕರಣೆ ಭವಿಷ್ಯ? ಸದನದಲ್ಲಿಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉತ್ತರ. ರಾಜ್ಯದಲ್ಲಿ ಭುಗಿಲೆದ್ದರೂ ಟಿಪ್ಪು ಪಠ್ಯ ಪರಿಷ್ಕರಣೆ ಭವಿಷ್ಯ ಇಂದೇ ನಿರ್ಧಾರವಾಗುತ್ತಾ? ಟಿಪ್ಪು ಪಠ್ಯ ಫೈಟ್ಗೆ ಇಂದೇ ಫುಲ್ ಸ್ಟಾಪ್ ಬೀಳುತ್ತಾ? ಟಿಪ್ಪು ಪಠ್ಯ ಸಂಪೂರ್ಣ ತೆಗೆದು ಹಾಕ್ತಾರ ಅಥವಾ ಯಾವೆಲ್ಲ ಅಂಶ ಪರಿಷ್ಕರಣೆ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆಲ್ಲ ಇಂದೇ ಉತ್ತರ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸದನದಲ್ಲಿಂದು ಉತ್ತರ ಕೊಡಲಿದ್ದಾರೆ. ಕಲಾಪದಲ್ಲಿಂದು ಕಾವೇರಲಿದೆ ಮೈಸೂರು ಹುಲಿ ಫೈಟ್. ಟಿಪ್ಪು ಪಠ್ಯದ ಬಗ್ಗೆ ಉತ್ತರಿಸಲು ಬಿಸಿ ನಾಗೇಶ್ ಸಜ್ಜು. ಮೊನ್ನೆಷ್ಟೇ ಶೀಘ್ರವೇ ಟಿಪ್ಪು ಪಠ್ಯ ಪರಿಷ್ಕರಣೆ ಬಗ್ಗೆ ಮಾಹಿತಿ ನೀಡುವುದಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಅದರಂತೆ ಇಂದು ಸದನದಲ್ಲಿ ಉತ್ತರಿಸಲಿದ್ದಾರೆ. ಈಗಾಗಲೇ ಟಿಪ್ಪು ಪಠ್ಯ ಪರಿಷ್ಕರಣೆಯಾಗಿ ಸರ್ಕಾರದ ಕೈ ಸೇರಿದೆ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಸದಸ್ಯ ಚಕ್ರತೀರ್ಥರಿಂದ ಪಠ್ಯ ಕಡಿತದ ವರದಿ ತರಿಸಿಕೊಂಡಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಪಠ್ಯ ಪರಿಷ್ಕರಣೆ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಸದನದಲ್ಲಿಂದು ಬಿಸಿ ನಾಗೇಶ್ ಮಾಹಿತಿ ನೀಡಲಿದ್ದು, ವಿಪಕ್ಷಗಳು ಕೇಳುವ ಪ್ರಶ್ನೆಗೆ ಉತ್ತರಿಸಲು ಸಜ್ಜಾಗಿದ್ದಾರೆ. ಇತಿಹಾಸನ ತಿರ್ಚುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಮಕ್ಕಳು ಓದಲೇಬೇಕಾದಂತ ಒಂದಷ್ಟು ಪಠ್ಯಗಳನ್ನ ಮತ್ತೊಮ್ಮೆ ತರುವಂತ ಪ್ರಯತ್ನವನ್ನು ಮಾಡಿದೀವಿ. ಇದರಲ್ಲಿ ಯಾವುದೇ ಕಾರಣದಿಂದ ರಾಜಕೀಯನೂ ನಾವು ಬೆರೆಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದನ್ನ ಎಲ್ಲೂ ರಾಜಕೀಯದವ್ರನ್ನ ಆ ಸಮಿತಿಯಲ್ಲೂ ನಾವು ಹಾಕಿತ್ತಿಲ್ಲ. ಈ ತರದ ಮಾಡಿದೆ ಅಲ್ಲಿ ಏನೇನು ತಂದಿದ್ದೀವಿ ಅನ್ನುವಂಥದ್ದು ಪತ್ರಿಕಾಗೋಷ್ಠಿಯ ಮಧ್ಯೆ ತಿಳಿಸ್ತೀನಿ. 2019ರಲ್ಲಿ ಟಿಪ್ಪು ಪಠ್ಯಕ್ಕೆ ಕಡಿವಾಣ ಹಾಕಲು ಒತ್ತಾಯ. ಈ ಹಿಂದೆ ಟಿಪ್ಪು ಪಠ್ಯವನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಒತ್ತಾಯ ಕೇಳಿ ಬಂದಿತ್ತು. ಆದ್ರೆ 2019ರಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಅಪ್ಪಚ್ಚು ರಂಜನ್ ಟಿಪ್ಪು ಪಠ್ಯವನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಟಿಪ್ಪು ಪಠ್ಯವನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್
2019ರಲ್ಲಿ ಸರ್ಕಾರಕ್ಕೆ 16 ಪುಟದ ವರದಿಯನ್ನ ಸಲ್ಲಿಸಿದ್ರು. ಈ 16 ಪುಟಗಳಲ್ಲಿ 51 ಅಂಶಗಳನ್ನ ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ರು. 6, 7 ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಹೆಚ್ಚಾಗಿ ವೈಭವೀಕರಣ ಮಾಡಲಾಗಿದೆಯಂತೆ. ಈ ಬಗ್ಗೆ ಶಾಸಕ ಅಪ್ಪಚ್ಚು ರಂಜನ್ ಮನವಿ ಮಾಡಿದ್ದಾರೆ. ಟಿಪ್ಪು ಪಠ್ಯ ಕಡಿತ ಇಲ್ಲ, ವೈಭವೀಕರಣಕ್ಕಷ್ಟೇ ಬ್ರೇಕ್. ರಾಜ್ಯದಲ್ಲಿ ಈಗಾಗಲೇ ಹಿಜಾಬ್, ಮುಸ್ಲಿಂ ವ್ಯಾಪಾರ ನಿಷೇಧ ಕಿಚ್ಚು ರಾಜ್ಯದಲ್ಲಿ ಧಗಧಗಿಸುತ್ತಿದೆ. ಇಂಥ ಸಮಯದಲ್ಲಿ ಟಿಪ್ಪು ಪಠ್ಯಕ್ಕೆ ಸಂಪೂರ್ಣ ಕೋಕ್ ನೀಡಿದ್ರೆ ಸರಿ ಇರೋದಿಲ್ಲ. ಟಿಪ್ಪು ಪಠ್ಯ ಕೈ ಬಿಡೋಕೆ ಇದು ಸೂಕ್ತವಾದ ಸಂದರ್ಭವಲ್ಲ. ಹೀಗಾಗಿ ಟಿಪ್ಪು ಪಠ್ಯವನ್ನ ಸಂಪೂರ್ಣ ಕೈ ಬಿಡೋದ್ರಿಂದ ಶಿಕ್ಷಣ ಇಲಾಖೆ ಹಿಂದೆ ಸರಿದಿದೆ. ಸದ್ಯ ಟಿಪ್ಪು ವೈಭವೀಕರಣ ಸೇರಿದಂತೆ ಕೆಲವು ಅಂಶಗಳನ್ನಷ್ಟೇ ಕೈ ಬಿಡಲು ಸರ್ಕಾರ ಮುಂದಾಗಿದೆ. ಆದ್ರೆ ಸರ್ಕಾರದ ನಿರ್ಧಾರ ಮುಸ್ಲಿಂ ನಾಯಕರು ಹಾಗೂ ಚಿಂತಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿಪ್ಪು ಇತಿಹಾಸ ಪಠ್ಯದಿಂದ ತೆಗೆದರೆ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಯೋಟಿ ಖಾದರ್ ಕಿಡಿಕಾರಿದ್ದಾರೆ. ಇದೆಲ್ಲ ಇತಿಹಾಸ, ಸೊ ಇದನ್ನು ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇವರು ಪಾಠ್ಯ ಪುಸ್ತಕ ತಕೊಂಡ್ರೆ ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತ ದೇಶದ ಒಂದು ರಾಜರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವರ ವ್ಯಕ್ತಿ ಪರಿಚಯದ ಒಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮ ವಿದ್ಯಾರ್ಥಿ ವಂಚಿತರಾಗ್ತಾರೆ. ಸೊ ಇದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಡ್ಬೇಕಂತ ಯಾವುದೇ ವಿಚಾರ ಇತ್ತು ಇಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಒಟ್ನಲ್ಲಿ ಟಿಪ್ಪು ಪಠ್ಯ ಪರಿಷ್ಕರಣೆ ಫೈಟ್ ಸದನದಲ್ಲಿಂದು ಭಾರಿ ಸದ್ದು ಮಾಡುವ ನಿರೀಕ್ಷೆ ಇದೆ. ಟಿಪ್ಪು ಪಠ್ಯ ಪರಿಷ್ಕರಣೆ ಬಗ್ಗೆ ಮಾಹಿತಿ ನೀಡಲು ಮುಂದಾಗಿರುವ ಶಿಕ್ಷಣ ಸಚಿವರ ವಿರುದ್ಧ ವಿಪಕ್ಷ ನಾಯಕರು ಮುಗಿಬೀಳುವ ಸಾಧ್ಯತೆ ಇದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮೋದ್ ಮುತಾಲಿಕ್ ಮಾತಾಡಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಹೇಳೋ ಪ್ರಕಾರ ಈ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಆ ಪಠ್ಯವನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹ. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಕ್ರೂರಿ, ಅವನು ಕನ್ನಡದ ವಿರೋಧಿ. ಟಿಪ್ಪು ಸುಲ್ತಾನ್ ಪಠ್ಯವನ್ನು ಸಂಪೂರ್ಣ ತೆಗೆದುಹಾಕಬೇಕು, ಇದು ಪ್ರಮೋದ್ ಮುತಾಲಿಕ್ರ ಆಗ್ರಹ. ಬಾಗಲಕೋಟೆ ಜಿಲ್ಲೆ ಬಾದಾಮಿನಲ್ಲಿ ಮುತಾಲಿಕ್ ಮಾತಾಡ್ತಾ ಹೇಳಿದ್ರು, ಅವನೊಬ್ಬ ಮತಾಂಧ, ಕ್ರೂರಿ. ಟಿಪ್ಪು ಬಗ್ಗೆ ನಾವು ಓದಿದ್ದು ತಿಳಿದಿದ್ದು ಎಲ್ಲವೂ ಕೂಡ ಸುಳ್ಳು. ಈ ಹಿಂದೆ ಮಾಡಿದಂಥ ತಪ್ಪನ್ನೇ ಮತ್ತೆ ಮಾಡಬೇಡಿ. ಹೀಗಾಗಿ ಅವನ ಎಲ್ಲ ಪಠ್ಯವನ್ನು ಕೂಡ ತೆಗೆದುಹಾಕಬೇಕು. ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದಂಥ ವ್ಯಕ್ತಿ ಟಿಪ್ಪು ಸುಲ್ತಾನ್. ಕೊಡಗು, ಕೇರಳಕ್ಕೆ ಹೋದರೆ ಅಲ್ಲಿರೋ ಟ್ಯಾರಿಗಳು ಸಿಗ್ತಾರೆ ನಿಮಗೆ. ಅವರೆಲ್ಲ ಹಿಂದೆ ಹಿಂದೂಗಳಾದಂಥವರು, ಆದರೆ ಮತಾಂತರ ಆದವರು. ಹೀಗಾಗಿ ಇವನ್ನೆಲ್ಲ ಪಠ್ಯವನ್ನು ಕೂಡ ತೆಗೆದುಹಾಕಬೇಕು ಅಂತಾರೆ ಪ್ರಮೋದ್ ಮುತಾಲಿಕ್. ನೋಡಿ, ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ನಾವು ಕಲ್ತಿದ್ದು, ಓದಿದ್ದು, ನೋಡಿದ್ದು ಎಲ್ಲ ಅಸತ್ಯ, ಸುಳ್ಳದು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ, ಕನ್ನಡ ದ್ರೋಹಿ. ಲಕ್ಷಾಂತರ ಜನ ಹಿಂದೂಗಳನ್ನು ತಲವಾರಿನ ಆಧಾರದ ಮೇಲೆ ಮತಾಂತರ ಮಾಡಿದಂಥ ವ್ಯಕ್ತಿ. ಇವತ್ತು ಕೊಡಗಿಗೆ ಹೋಗಲಿ, ಕೇರಳಕ್ಕೆ ಹೋಗಲಿ, ಬ್ಯಾರಿಗಳು ಇವತ್ತೇನು ಇದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳೇ ಇದ್ದರು, ಮತಾಂತರ ಆದಂಥವರು. ಸೊ ಅಂಥ ವ್ಯಕ್ತಿಯ ನಮ್ಮ ಪಾಠದಲ್ಲಿ ಹಿಂದೆ ಮಾಡಿದಂಥ ತಪ್ಪನ್ನು ಮತ್ತೆ ಪುನಃ ಮಾಡೋದು ಬೇಡ. ನಾನು ಕರ್ನಾಟಕದ ಶಿಕ್ಷಣ ಮಂತ್ರಿಗೆ ಹೇಳ್ತೀನಿ, ಟಿಪ್ಪು ಸುಲ್ತಾನನ ಪಾಠವನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು, ತೆಗೆದು ಹಾಕಬೇಕು ಅಂತನ್ನುವಂಥ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಒಂದು ಕಡೆಯಲ್ಲಿ ಪ್ರಮೋದ್ ಮುತಾಲಿಕ್ ಅಂತವರು ಮಾತಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಹಿಂದೂಪರ ಸಂಘಟನೆಗಳು, ಒಂದಿಷ್ಟು ಸಂಘಟನೆಗಳು ಸೇರಿಕೊಂಡು ವ್ಯಾಪಾರ ವಹಿವಾಟಿನ ನಂತರ ಪೂಜೆಗೂ ಕೂಡ ಬಿಟ್ಟುಕೊಡಬೇಕು ಅನ್ನೋದು, ಟಿಪ್ಪುವಿನ ಹೆಸರಿನಲ್ಲಿ ನಡೆಯುವಂತಹ ಸಲಾಂ ಮಂಗಳಾರತಿಯನ್ನು ನಿಲ್ಲಿಸಬೇಕು ಅನ್ನುವಂತಹ ಪಟ್ಟು ಹಿಡಿಯುವಂತಹ ಕೆಲಸವನ್ನ VHP ಮಾಡ್ತಾ ಇದೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲದ ಅಧ್ಯಕ್ಷರು ಈ ಬಗ್ಗೆ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ, ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಯಾಕಂದ್ರೆ ದೇಗುಲದಲ್ಲಿ ಸಲಾಂ ಮಂಗಳಾರತಿ ನಡೆಯುವಂಥದ್ದು ಯಾವ ಕಾರಣಕ್ಕಾಗಿ, ಈಗ ವ್ಯಾಪಾರ ವಹಿವಾಟಿನ ನಂತರ ಸಲಾಂ ಮಂಗಳಾರತಿ ಬೇಕಾ ಬೇಡವಾ ಅನ್ನುವಂತಹ ವಿಚಾರದಲ್ಲಿ ಕೂಡ ಬಹಳ ಮುಖ್ಯವಾದಂತಹ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ.
ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕಾಗಿರುವಂತದ್ದು, ಟಿಪ್ಪು ಹೆಸರಿನಲ್ಲಿ ಸಲಾಂ ಮಂಗಳಾರತಿ ನಡೀತಾ ಇದೆ ಕೊಲ್ಲೂರಿನಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಹೊಸ ಸಮರವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ವ್ಯಾಪಾರವನ್ನು ನಡೆಸಬಾರದು, ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದನ್ನ ಮೊನ್ನೆ ಕೊಲ್ಲೂರು ಉತ್ಸವದ ಸಂದರ್ಭದಲ್ಲಿ ಮಾಡಿದ್ರು. ಈಗ ಸಲಾಂ ಮಂಗಳಾರತಿಗೂ ಕೂಡ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಎಚ್ಪಿ ಇಂಥದ್ದೊಂದು ಮನವಿಯನ್ನು ಈಗಾಗಲೇ ಮಾಡಿದೆ. ಟಿಪ್ಪು ನೆನಪಿಗಾಗಿ ನಡೆಯುತ್ತಿದ್ದಂತಹ ಸಲಾಂ ಮಂಗಳಾರತಿ ಬೇಡ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಲಾಂ ಮಂಗಳಾರತಿಗೆ ಅದರದ್ದೇ ಆದಂತಹ ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಓರ್ವ ಕ್ರೂರಿ ಮತಾಂಧ ಅನ್ನುವಂಥದ್ದನ್ನ ವಿಎಚ್ಪಿ ಪ್ರತಿಪಾದಿಸ್ತಾ ಇದೆ. ಇದರ ಮೂಲಕವಾಗಿ ಸಲಾಂ ಮಂಗಳಾರತಿಗೆ ಅವಕಾಶ ಕೊಡಬಾರದು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಒಂದು ದೇಗುಲದಲ್ಲಿ ನಡ್ಕೊಂಡು ಬಂದಿರುವಂತಹ ಇಂತಹ ಸಂಪ್ರದಾಯಗಳನ್ನು ಹಾಗಾದ್ರೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತಾ? ಒಂದು ವರದಿ ತೋರಿಸಿ ನೋಡಿ. ದೇಗುಲಗಳಲ್ಲಿ ವ್ಯಾಪಾರ ನಿರ್ಬಂಧದ ಅಸ್ತ್ರ, ಜಾತ್ರೆ ಉತ್ಸವದಲ್ಲೂ ಬ್ಯಾನ್ ಸಂಗ್ರಾಮ, ಮುಸ್ಲಿಂ ಅಂಗಡಿ ಮುಂಗಟ್ಟು ವಿರುದ್ಧ ಹಿಂದೂ ಸಂಘಟನೆಗಳ ಸಮರ, ಕರಾವಳಿ ನೆಲದಲ್ಲಿ ಹುಟ್ಟಿಕೊಂಡಿದ್ದ ಹಿಜಾಬ್ ಜ್ವಾಲೆ ಇದೀಗ ಧರ್ಮ ದಂಗಲನ್ನ ದಾಟಿ ಟಿಪ್ಪು ಸುಲ್ತಾನ್ ಸಂಗ್ರಾಮಕ್ಕೆ ಕಾರಣವಾಗಿದೆ. ವ್ಯಾಪಾರ ಬಹಿಷ್ಕಾರದ ಸಮರ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಗರ್ಭಗುಡಿಗೂ ಕಾಲಿಟ್ಟಿದೆ. ಮುಸ್ಲಿಂ ವ್ಯಾಪಾರ ಬಹಿಷ್ಕಾರ ಸಮರದ ಜೊತೆ ಹೊಸ ಕಿಚ್ಚು. ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಲು ವಿಎಚ್ಪಿ ಪಟ್ಟು. ಎಸ್, ರಾಜ್ಯದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಕಿಚ್ಚು ಧಗಿಸುತ್ತಿರುವಾಗಲೇ ಹೊಸದೊಂದು ಕಿಡಿ ಹೊತ್ತಿಕೊಂಡಿದೆ. ದೇವಸ್ಥಾನದ ಆವರಣಕ್ಕೆ ಸೀಮಿತವಾಗಿದ್ದ ವ್ಯಾಪಾರ ಬ್ಯಾನ್ ಮಹಾಯುದ್ಧ ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತಿದೆ. ಉಡುಪಿ ಜಿಲ್ಲೆಯಲ್ಲಿರೋ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ನಡೆಯೋ ಸಲಾಂ ಮಂಗಳಾರತಿಗೆ ಬ್ರೇಕ್ ಹಾಕುವಂತೆ ವಿಎಚ್ಪಿ ಒತ್ತಾಯಿಸಿದೆ. ಟಿಪ್ಪು ಸುಲ್ತಾನ್ ಕೊಲ್ಲೂರು ದೇವಾಲಯಕ್ಕೆ ಭೇಟಿ ನೀಡಿದ ನೆನಪಿಗಾಗಿ ನಡೀತಿದ್ದ ಸಲಾಂ ಮಂಗಳಾರತಿ ನಿಷೇಧಿಸುವಂತೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ. ಟಿಪ್ಪು ಸುಲ್ತಾನ್ ಕ್ರೂರಿ ಮತಾಂಧ, ವಿಎಚ್ಪಿ ಕೆಂಡ. ದೇಗುಲದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧದ ಕೋಟೆ ಕಟ್ಟುತ್ತಿರೋದ್ರ ಜೊತೆಗೆ ಟಿಪ್ಪು ವಿರುದ್ಧ ಯುದ್ಧ ತಾರಕಕ್ಕೇರಿದೆ. ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ ಮತಾಂಧ ಮತ್ತು ಕನ್ನಡ ವಿರೋಧಿಯಾಗಿದ್ದಾನೆ. ನೂರಾರು ದೇವಸ್ಥಾನಗಳು ಟಿಪ್ಪುವಿನಿಂದ ಧ್ವಂಸಗೊಂಡಿದೆ. ಇದರಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಉಂಟಾಗ್ತಿದೆ. ಸಲಾಂ ಹೆಸರಿನಲ್ಲಿ ಮಂಗಳಾರತಿ ಗುಲಾಮಗಿರಿಯ ಸಂಕೇತ. ಹೀಗಾಗಿ ದೇವಸ್ಥಾನದಲ್ಲಿ ನಡೀತಿರೋ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು ಅಂತ ವಿಎಚ್ಪಿ ಒತ್ತಾಯಿಸುತ್ತಿದೆ. ಈ ಸಲಾಂ ಮಹಾಮಂಗಳಾರತಿಯ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಟಿಪ್ಪು ಕೊಲ್ಲೂರಿಗೆ ಬಂದಿದ್ದ, ಆ ದೇವಸ್ಥಾನವನ್ನು ದೋಚಲಿಕ್ಕೆ ಬಂದಿದ್ದ. ಅಂತಹ ಸಂದರ್ಭದಲ್ಲಿ ದೇವಿಯ ಅವನಿಗೆ ದರ್ಶನ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಸಲಾಂ ಎಂಬ ಹೆಸರಲ್ಲಿ ಮಹಾಮಂಗಳಾರತಿ ಆಗುತ್ತೆ ಅಂತೇಳಿ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ನಲ್ಲಿ ನಡೀತಿರೋ ಸಲಾಂ ಮಂಗಳಾರತಿ ಅಂದ್ರೇನು, ಟಿಪ್ಪು ಹೆಸರಿನಲ್ಲಿ ಮಂಗಳಾರತಿ ನಡೀತಿರೋದಕ್ಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಂದು ಉಡುಪಿ ಜಿಲ್ಲೆಯ ಕೊಲ್ಲೂರಿಗೆ ಟಿಪ್ಪು ಸುಲ್ತಾನ್ ಭೇಟಿ ನೀಡಿದಂತೆ. ಕೊಲ್ಲೂರು ಭೇಟಿ ವೇಳೆ ದಿನಕ್ಕೊಂದು ಪೂಜೆ ನಡೆಸುವಂತೆ ಟಿಪ್ಪು ಸುಲ್ತಾನ್ ಆದೇಶ ನೀಡಿದ ಎನ್ನಲಾಗಿದೆ. ಅಲ್ಲದೆ ವಿಶೇಷ ಪೂಜೆ ನಡೆಸುವಂತೆ ಟಿಪ್ಪು ಸುಲ್ತಾನ್ ಮೌಖಿಕ ಆದೇಶವನ್ನ ಹೊರಡಿಸಿದ್ದಂತೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಟೆಂಪಲ್ ನಲ್ಲಿ ಸಲಾಂ ಮಂಗಳಾರತಿ ನಡೀತಿದೆಯಂತೆ. ಕೊಲ್ಲೂರು ದೇವಸ್ಥಾನದಲ್ಲಿ ರಾತ್ರಿ ಮಹಾಪೂಜೆಗೂ ಮುನ್ನ ಅಂದ್ರೆ ಸಂಜೆ ಸಲಾಂ ಮಂಗಳಾರತಿಯನ್ನ ಮಾಡಲಾಗುತ್ತೆ. ಮೂಕಾಂಬಿಕೆ ದೇವಿಗೆ 3 ಬಾರಿ ಆರತಿ ಎತ್ತಲಾಗುತ್ತೆ. ಅಲ್ಲದೆ ಟಿಪ್ಪು ಸುಲ್ತಾನ್ಗೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದಿಂದ ಪ್ರಸಾದ ಕೂಡ ಕಳಿಸುತ್ತಿದ್ರು ಅನ್ನೋ ಇತಿಹಾಸ ಇದೆಯಂತೆ. ಇನ್ನು ಕೊಲ್ಲೂರು ಟೆಂಪಲ್ ನಲ್ಲಿ ಸಲಾಂ ಹೆಸರಲ್ಲಿ ಯಾವುದೇ ಮಂಗಳಾರತಿ ನಡೀತಿಲ್ಲ. ಸಲಾಂ ಹೆಸರಿನಲ್ಲಾಗ್ಲಿ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬಂದಿರೋ ಬಗ್ಗೆ ಲಿಖಿತ ದಾಖಲೆ ಇಲ್ಲ. ಇನ್ನು ಪ್ರದೋಷ ಕಾಲದಲ್ಲಿ ಮಂಗಳಾರತಿ ನಡೆಯುತ್ತಿದೆ ಅಂತ ದೇವಾಲಯದ ಅಧ್ಯಕ್ಷರು ಹೇಳಿದ್ದಾರೆ. ದೀವಟಿಗೆ ಆರತಿಯನ್ನ ಸಲಾಂ ಆರತಿಯಾಗಿ ಬದಲಾಯಿಸಿದ್ದ ಟಿಪ್ಪು. ಈ ದೀವಟ್ಟಿಗೆ ಆರತಿ ಪದ್ಧತಿಯನ್ನ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಸಲಾಂ ಆರತಿ ಅಂತ ಬದಲಾಯಿಸಿದ್ನಂತೆ. ಅಷ್ಟೇ ಅಲ್ಲ, ಮಾಡುವ ರೀತಿಯಲ್ಲೂ ಮಾರ್ಪಾಡು ತಂದಂತೆ. ದೀವಟ್ಟಿಗೆ ಹಿಡಿದುಕೊಳ್ಳುವ ದೇವಸ್ಥಾನದ ಸಿಬ್ಬಂದಿ ಅರ್ಧ ಬಗ್ಗಿ ದೇವರಿಗೆ
3 ಬಾರಿ ದೀವಟಿಕೆಯಲ್ಲಿ ಇಳಿ ತೆಗೆದು ದೇವರಿಗೆ ಗೌರವವನ್ನ ಸಲ್ಲಿಸಬೇಕು. ಇದು ಟಿಪ್ಪು ಸುಲ್ತಾನ್ ಉದ್ದೇಶಪೂರ್ವಕವಾಗಿ ಮಾಡಿದ ಮಾರ್ಪಾಡು ಅಂತ ಹೇಳಲಾಗ್ತಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟ ಬಹುತೇಕ ದೊಡ್ಡ ದೇಗುಲಗಳಲ್ಲಿ ಈ ಪದ್ಧತಿ ಈಗಲೂ ಜಾರಿಯಲ್ಲಿದೆ. ಮೈಸೂರಿನ ಚಾಮುಂಡಿ ಬೆಟ್ಟ, ನಂಜನಗೂಡು ಶ್ರೀಕಂಠೇಶ್ವರ ದೇಗುಲ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇಗುಲ ಸೇರಿ ಬಹುತೇಕ ದೇಗುಲಗಳಲ್ಲಿ ಇದು ಈಗಲೂ ಜಾರಿಯಲ್ಲಿದೆ. ಒಟ್ನಲ್ಲಿ ಮುಸ್ಲಿಂ ವರ್ತಕರ ವಿರುದ್ಧ ಹಿಂದೂಗಳು ಸಾರಿರೋ ವ್ಯಾಪಾರ ಬಾಯ್ಕಾಟ್ ದಂಗಲ್ ಟಿಪ್ಪು ಸುಲ್ತಾನ್ ವರೆಗೆ ಬಂದು ನಿಂತಿದೆ. ಕೊಲ್ಲೂರು ದೇವಸ್ಥಾನದಲ್ಲಿ ಟಿಪ್ಪು ನೆನಪಿಗಾಗಿ ನಡೆಸಿರೋ ಪೂಜೆಗೆ ಬ್ರೇಕ್ ಹಾಕುವಂತೆ ವಿಶ್ವ ಹಿಂದೂ ಪರಿಷತ್ ಪಟ್ಟು ಹಿಡಿದಿದೆ. ವ್ಯಾಪಾರ ಬ್ಯಾನ್ ವಾರ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮೈಸೂರಿನಿಂದ ರಾಮ್ ಜೊತೆ ಹರೀಶ್, TV9 ಉಡುಪಿ. ಇತಿಹಾಸದ ಭಾಗವಾಗಿ ಹೋಗಿರುವಂತಹ ಟಿಪ್ಪು ಸುಲ್ತಾನನ್ನ ಪ್ರಸಕ್ತ ದಿನಮಾನದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾಗಿರುವ ಮತ್ತು ಅತಿ ಹೆಚ್ಚು ವಿವಾದಗಳ ಮೂಲಕವಾಗಿ ಒಂದು ಇತಿಹಾಸದ ಚರ್ಚೆ ಆಗ್ತಾ ಇದ್ರೆ ಅದು ಟಿಪ್ಪು ಸುಲ್ತಾನನ ಸುತ್ತಲೂ ನಡೀತಾ ಇರುವಂಥದ್ದು. ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ, ಬ್ರಿಟಿಷರ ವಿರುದ್ಧದ ಸಮರದ ಸಂದರ್ಭದಲ್ಲಿ ಸ್ಕಾಟ್ಲೆಂಡ್ ಬಂದಿರುವಂತಹ ವಿಶೇಷ ಸೈನ್ಯ ಆತನನ್ನ ಕೊಲ್ಲುತ್ತೆ ಅನ್ನುವಂಥದ್ದು ಒಂದು ಭಾಗ. ಅಲ್ಲಿ ಆತನಿಗೆ ಆತನದ್ದೇ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೀರ್ ಸಾದಿಕ್ರಂಥವರು ದ್ರೋಹ ಬಗೆದ ಕಾರಣದಿಂದಾಗಿ ಆತ ಬ್ರಿಟಿಷರ ಗುಂಡಿಗೆ ಬಲಿಯಾಗ್ತಾನೆ ಅನ್ನುವಂಥದ್ದು ಇತಿಹಾಸದ ಒಂದು ಭಾಗ. ಮುಂದುವರೆದು ಟಿಪ್ಪು ಸುಲ್ತಾನ ಆಳ್ವಿಕೆಯ ಕಾಲದಲ್ಲಿ ನಡೆದಿರುವಂತಹ ಅಕ್ರಮ, ಅನ್ಯಾಯ ಈ ವಿಚಾರಗಳನ್ನು ಕೂಡ ಮುಂದಿಟ್ಟುಕೊಂಡು ಅದರಲ್ಲಿ ವಿಶೇಷವಾಗಿ ಮತಾಂತರ ನಡೆಸಿದ್ದ, ಕೊಡವರ ಹತ್ಯೆಯನ್ನು ಮಾಡಿದ್ದ, ಮಲಬಾರ್ ಪ್ರಾಂತ್ಯದಲ್ಲಿ ಏನು ಮಾಡ್ದ, ದಕ್ಷಿಣ ಕನ್ನಡ ಅಂದ್ರೆ ಈಗಿನ ದಕ್ಷಿಣ ಕನ್ನಡದ ಭಾಗದಲ್ಲಿ ಆತ ಏನು ಮಾಡ್ದ, ಇವೆಲ್ಲವೂ ಕೂಡ ಬಹಳಷ್ಟು ಚರ್ಚೆಗಳಾಗಿದೆ. ಈಗ ಸಲಾಂ ಮಂಗಳಾರತಿಗೂ ಕೂಡ ಇದು ಬಂದು ನಿಂತಿದೆ. ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಬೇಕಾ ಬೇಡವಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಚಲುವಪಳ್ಳಿ ಅಯ್ಯಂಗಾರ್ ಅವರು, ಇತಿಹಾಸ ತಜ್ಞರಾಗಿರುವ SN ಸಿಂಹ, ಮುಸ್ಲಿಂ ಮುಖಂಡರಾಗಿರುವ ಅಬ್ದುಲ್ ರಜಾಕ್, ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವ ಉಮರ್ ಶರೀಫ್, ಮುಸ್ಲಿಂ ಮುಖಂಡರಾಗಿರುವ ಅಕ್ರಮ್ ಹಸನ್, ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮುಂದಿನ ಹಂತದಲ್ಲಿ ನಾವು ದೇವಸ್ಥಾನದ ಅರ್ಚಕರನ್ನ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅರ್ಚಕರನ್ನು ಕೂಡ ಮುಂದಿನ ಹಂತದಲ್ಲಿ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತೀವಿ. ಮೊದಲಿಗೆ ನಾನು ಶಲ್ವಪಿಳ್ಳೆ ಅಯ್ಯಂಗಾರ್ ಅವರ ಮೂಲಕವಾಗಿಯೇ ಮಾತನ್ನ ಆರಂಭಿಸ್ತೀನಿ. ಶಲ್ವಪಿಳ್ಳೆ ಅಯ್ಯಂಗಾರ್ ಅವರೇ, ಒಂದು ಕಡೆಯಲ್ಲಿ ಇತಿಹಾಸದ ಭಾಗ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ನಾನು ಅವ್ರನ್ನ ನಾನು ಮತ್ತೆ ಮಾತನಾಡಿಸ್ತೀನಿ. ರಾಜಶೇಖರಾನಂದ ಸ್ವಾಮೀಜಿಯವರೇ, ಯಾವ ಕಾರಣಕ್ಕಾಗಿ ಇಲ್ಲಿ ಟಿಪ್ಪುವಿಗೆ ವಿರೋಧ? ಟಿಪ್ಪು ಒಬ್ಬ ನಾವು ಕಂಡಂತೆ ಮತ ಅಂದ, ಅವನೊಬ್ಬ ಕ್ರೂರ. ಅವನ ಇತಿಹಾಸವನ್ನ ನಾವು ನೋಡಿದ್ರೆ ಒಂದು ಕಡೆ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ, ಒಂದು ಕಡೆ ದೇವಸ್ಥಾನದಲ್ಲಿ ತನ್ನ ಹೆಸರಲ್ಲಿ ಪೂಜೆಯನ್ನ ನಿಯಮ ಮಾಡ್ತಾನೆ. ಎಷ್ಟೋ ದೇವಸ್ಥಾನಗಳನ್ನ ಲೂಟಿ ಮಾಡಿ, ಮಠ ಮಂದಿರಗಳನ್ನ ಲೂಟಿ ಮಾಡಿ, ಕೆಲವೊಂದು ಮಠ ಮಂದಿರಗಳಲ್ಲಿ ಪೋಷಾಕನ್ನ ಕೊಟ್ಟು, ಚಿನ್ನ ಕೊಟ್ಟು ಅಲ್ಲಿ ಗೌರವವನ್ನು ಉಳಿಸಿಕೊಂಡಿದ್ದಾನೆ. ಹಾಗಾಗಿ ಇವತ್ತಿಗೂ ಮಂಗಳೂರಿನ ಸಮೀಪ ಇರುವಂತಹ ನೆತ್ತರಕೆರೆ ಅನ್ನುವಂತ ಒಂದು ಪ್ರದೇಶ ಇದೆ. ಅಲ್ಲಿ ಇಡೀ ಕ್ರಿಶ್ಚಿಯನ್ರನ್ನ ಇವ ಮತಾಂತರ ಮಾಡಿ ಹೆಚ್ಚು ಜನರನ್ನು ಕೊಂದಿದ್ದಾನೆ. ಹಾಗಾಗಿ ಇವತ್ತಿಗೂ ಆ ಪ್ರದೇಶಕ್ಕೆ ಹೆಸರಿರುವುದು ನೆತ್ತರಕೆರೆ, ಅಂದ್ರೆ ರಕ್ತದ ಕೆರೆ ಅನ್ನುವಂತಹ ಪ್ರದೇಶ. ಈ ಎಲ್ಲ ವಿಷಯವನ್ನ ಗಮನಿಸಿದಾಗ ಗುರುವಾಯೂರಲ್ಲಿರುವಂತಹ ಶ್ರೀಕೃಷ್ಣ ಮೂರ್ತಿಯನ್ನ ಕಬಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಎನ್ನುವುದು ಪೂರ್ಣಯ್ಯನವರ ಗಜೆಟೆಡ್ ಅಂಶದಲ್ಲಿ ಪ್ರತಿಪಾದನೆಯಾಗಿದೆ. ಈ ಎಲ್ಲ ವಿಷಯಗಳಿಂದ ಅವ ಒಂದು ಕಡೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಿಕ್ಕೆ ದೇವಸ್ಥಾನದಲ್ಲಿ ಪೂಜೆಯ ಹೆಸರಿನಲ್ಲಿ ತನ್ನ ಕ್ರೌರ್ಯವನ್ನ ಮೆರೆದಿದ್ದಾನೆ, ಇನ್ನೊಂದು ಕಡೆಯಲ್ಲಿ ನಂಬಿಕೆಯನ್ನ ಹಾಳು ಮಾಡಿದ್ದಾನೆ. ಹಾಗಾಗಿ ಅವ ಮತ ಅಂದ, ಹಾಗಾಗಿ ಅವ ಕ್ರೂರಿ. ರಾಜಶೇಖರಾನಂದ ಸ್ವಾಮೀಜಿಯವರು ಮಾತಾಡ್ತೀನಿ ನಮ್ಮ ಜೊತೆಗೆ, ಚರ್ಚೆ ನಾವು ಮುಂದುವರಿಸೋಣ. ಇಲ್ಲಿ ತನಕ ಒಂದಿಷ್ಟು ವಿವರಗಳನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ಬರುವಂತಹ ಪ್ರಶ್ನೆ ಅತ್ಯಂತ ಸಹಜವಾಗಿ, ಯಾಕಂದ್ರೆ ಇಲ್ಲಿ ಆಳಿರುವಂತಹ ಜನರಿದಾರಲ್ಲ, ಆಳಿರುವಂತಹ ಜನರ ಅಬ್ಬರ ಜಾಸ್ತಿ ಆಗಿತ್ತು. ಆ ಸಂದರ್ಭದಲ್ಲಿ ಈಗಲೂ ಕೂಡ ನಾವು ನೋಡ್ತೀವಿ, ದೆಹಲಿನಲ್ಲಿ ನೀವು ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಆ ಹೆಸರುಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಾಣ್ತವೆ. ಅದು ಅಕ್ಬರ್ ಬೀದಿ ಆಗಿರ್ಬೋದು, ಔರಂಗಜೇಬ್ ಬೀದಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಶಹಜಹಾನ್ ರಸ್ತೆ ಆಗಿರ್ಬೋದು, ಈ ರೀತಿ. ಅದೇ ರೀತಿ ಟಿಪ್ಪು ಸುಲ್ತಾನ್ ವಿಚಾರ ಸಂಬಂಧಪಟ್ಟಂಗೂ ಕೂಡ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಯಾಕಂದ್ರೆ ಟಿಪ್ಪು ಎಲ್ಲರನ್ನೂ ಕೂಡ
ಕೈಯಲ್ಲಿ ಹಿಡ್ಕೊಂಡಿದ್ದ. ಜೊತೆಗೇನು ಅಂದರೆ ಈ ರೀತಿಯ ಈ ಸಲಾಂ ಆರತಿ ಅಂತವೆಲ್ಲವನ್ನೂ ಕೂಡ ಅವನು ಹೇರಿದ್ದು ಅನ್ನುವಂಥದ್ದು. ಒಂದು ಕಡೆಗೆ ಪರವಾಗಿರುವಂಥ ದನಿಗಳಿವೆ, ಇನ್ನೊಂದು ಕಡೆಗೆ ವಿರುದ್ಧವಾಗಿರುವಂಥ ದನಿಗಳು ಕೂಡ ಇವೆ. ಜೊತೆಗೆ ಆಗಲೇ ಕೆಲವರು ಮಾತಾಡ್ತಿದ್ದಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ವಿ. ಎಷ್ಟರ ಮಟ್ಟಿಗೆ ಕೊಡಗಿನಲ್ಲಿ ಹತ್ಯಾಕಾಂಡವನ್ನು ನಡೆಸ್ತಾ, ಕೊಡಗಿನಲ್ಲಿ ಎಷ್ಟರ ಮಟ್ಟಿಗೆ ನರಮೇಧವನ್ನು ನಡೆಸ್ತಾ, ಅದಾದ ನಂತರ ಕೇರಳದಲ್ಲೂ ಕೂಡ ಏನೇನಾಯಿತು ಅನ್ನುವಂಥದ್ದು. ಜೊತೆಗೆ ಹಿಂದೂ ದೇವಸ್ಥಾನಗಳು ಯಾವ್ಯಾವಿದ್ವು ಆ ದೇವಸ್ಥಾನಗಳ ಮೇಲೂ ಕೂಡ ಇವನ ಕಣ್ಣಿತ್ತು. ಶ್ರೀರಂಗಪಟ್ಟಣದಲ್ಲಿ ಈಗಲೂ ಕೂಡ ಕೆಲವೊಂದು ದೇವಸ್ಥಾನಗಳನ್ನು ಕೆಡವಿ ಈಗಲೂ ಕೂಡ ಅವಶೇಷಗಳು ಅದೇ ರೀತಿ ಇದೆ. ಆದರೆ ಮೇಲ್ಗಡೆಗೆ ಈ ಮಸೀದಿನ ಕಟ್ಟಲಾಗಿದೆ ಅನ್ನುವಂಥ ಆರೋಪಗಳು ಕೂಡ ಅದು ಪುಷ್ಟಿ ಕೊಡ್ತವೆ ಕೂಡ ಕೆಲವೊಂದು ಸಂಗತಿಗಳು. ಇಂಥ ಸಂದರ್ಭದಲ್ಲಿ ಈ ಟಿಪ್ಪು ಸುಲ್ತಾನ್ನ ಬಗ್ಗೆ ಇರುವಂಥ ಪಠ್ಯ ಏನಿದೆಯಲ್ಲ ಆ ಪಠ್ಯದಲ್ಲಿ ಮಾರ್ಪಾಡಾಗಬೇಕು ಅನ್ನುವಂಥವ್ರು ಕೆಲವರು, ಪಠ್ಯದಿಂದಲೇ ಕಿತ್ತೆಸಿರಿ ಅಂತ ಆಗ್ರಹ ಮಾಡ್ತಿರುವಂಥ ಕೆಲವರು. ನಿಜಕ್ಕೂ ಹಾಗಾದರೆ ಏನು ನಡೀತಾ ಇದೆ? ಶೆಲುವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ, ಧರ್ಮಶಾಸ್ತ್ರ ಪಂಡಿತರು. ಬನ್ನಿ ಶೆಲುವಪಿಳ್ಳಿ ಅಯ್ಯಂಗಾರ್ ಅವ್ರ ಜೊತೆಗೆ ಚರ್ಚೆನ ಮಾಡೋಣ. ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ, ಗಮನಿಸ್ತಾ ಇದ್ದೀರಿ ತಾವು, ಟಿಪ್ಪು ಬಗ್ಗೆ ಪರ ವಿರೋಧದ ಹೇಳಿಕೆಗಳು ಇದೇನು ಮೊದಲೇನೂ ಅಲ್ಲ. ಟಿಪ್ಪು ಮತಾಂಧ, ಕ್ರೂರಿ, ಧರ್ಮಾಂಧ, ಎಷ್ಟೋ ನರಮೇಧವನ್ನು ನಡೆಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ದನಿಗಳು ಕೇಳ್ತಾನೆ ಇವೆ. ಇದಕ್ಕೆ ಹೊರತಾಗಿ ಇನ್ನು ಕೆಲವರು ಟಿಪ್ಪು ಜಯಂತಿನ ಮಾಡ್ತೀವಿ ನಾವು, ಟಿಪ್ಪು ನಿಜವಾದಂಥ ಸ್ವಾತಂತ್ರ್ಯ ಸೇನಾನಿ ಅಂತ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಈಗ ಬಂದಿರುವಂಥ ಪ್ರಶ್ನೆ, ಪಠ್ಯದಲ್ಲಿ ಟಿಪ್ಪುವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನು ಕಿತ್ತು ಹಾಕಿ ಅಥವಾ ಮಾರ್ಪಾಡು ಮಾಡಿ ಅನ್ನುವಂಥದ್ದು ಏನಂತೀರಿ ಇದ್ರ ಬಗ್ಗೆ? ಮುಖ್ಯವಾಗಿ ನಾವು ಗಮನಿಸಿದಾಗ, ಭಾರತೀಯ ಇತಿಹಾಸ ಪುಸ್ತಕಗಳನ್ನೆಲ್ಲ ಗಮನಿಸಿದಾಗ, ಭಾರತೀಯ ಇತಿಹಾಸ ಪುಸ್ತಕಗಳೆಲ್ಲವೂ ಕೂಡ ಅತ್ಯಂತ ಅರ್ಧ ಸತ್ಯದಿಂದ ಕೂಡಿದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಯಾಕೆ ನೀವು ಪಾಲರಾಜರ ಬಗ್ಗೆ ಯಾರಾದರೂ ಕೇಳಿದಾರಾ? ಪಾಲರಾಜರು ಬಹಳ ದೀರ್ಘಕಾಲ ಆಳಿದಂತಹ ಒಂದು ರಾಜಮನೆತನ. ಪಾಲರ ಬಗ್ಗೆ, ಧರ್ಮಪಾಲನ ಬಗ್ಗೆ ಅಥವಾ ಬೇರೆ ಪಾಲರ ರಾಜರುಗಳ ಬಗ್ಗೆ ಯಾರಾದರೂ ಕೇಳಿದಾರಾ ಕರ್ನಾಟಕದಲ್ಲಿ? ಇಲ್ಲ. ಹಾಗಿದ್ರೆ ಪಾಲರು ಆಳ್ಲೇ ಇಲ್ವಾ ಭಾರತವನ್ನ? ಕಳಿಂಗ ರಾಜರ ಬಗ್ಗೆ ಬರಲಿಲ್ವಾ? ಹಾಗೆ ನೋಡಿದಾಗ ಎಷ್ಟೋ ರಾಜರ ಚರಿತ್ರೆಯನ್ನ ನೀವು ಇತಿಹಾಸದಲ್ಲಿ ದಾಖಲಿಸ್ಲೇ ಇಲ್ಲ. ಎಲ್ಲೋ ಕೆಲವಷ್ಟು ಮಾತ್ರ ದಾಖಲಿಸ್ಕೊಂಡ್ ಬಂದ್ರಿ, ಅಲ್ಲಿಗೆ ಪಾರ್ಷಿಯಲ್ ಆಗೋಯ್ತದು. ಸೊ ಮತ್ತು ವೈಭವೀಕರಣ ಇದು ಎರಡೂ ಬೇಡ. ಬೇರೆ ದೇಶಗಳಲ್ಲೆಲ್ಲ ಇತಿಹಾಸವನ್ನು ಇತಿಹಾಸವಾಗಿ ನೋಡ್ತಾರೆ. ಹಾಗೆ ಇತಿಹಾಸವನ್ನು ಇತಿಹಾಸವಾಗಿ ನೋಡಿದ್ದಿದ್ರೆ ಈ ದೇಶದಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ತುಂಬಾ ಸ್ಪಷ್ಟ. ನೀವು ಭಾರತ ದೇಶದಲ್ಲಿ ನಡೆದ ಎಲ್ಲಾ ಐತಿಹಾಸಿಕ ಘಟನೆಗಳನ್ನು ಅಷ್ಟೇ ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ಸತ್ಯದಿಂದ ಬರೆದಿದ್ದಿದ್ರೆ ಬಹುಶಃ ಈ ಸಮಸ್ಯೆ ಇವತ್ತು ಟಿಪ್ಪು ಸುಲ್ತಾನ್ ಇರ್ಬೇಕಾ ಬೇಡವಾ ಅನ್ನೋ ಚರ್ಚೆ ಬರ್ತಾ ಇರಲಿಲ್ಲ. ಈಗ ಟಿಪ್ಪು ಸುಲ್ತಾನ್ ಯಾವಾಗ ರಾಜಕೀಯ ವ್ಯಕ್ತಿ ಆಗ್ಬಿಟ್ನೋ ಆಗ ರಾಜಕೀಯ ವ್ಯಕ್ತಿಯ ಬಗ್ಗೆ ಪಕ್ಷಗಳ ವಿಚಾರಗಳು ಬಂದ್ಬಿಡ್ತು, ರಾಜಕೀಯ ವಿಚಾರಗಳು ಬಂದ್ಬಿಡ್ತು. ಇಲ್ಲ, ರಾಜಕೀಯ ವ್ಯಕ್ತಿಯನ್ನಕ್ಕಿಂತ ಶೆಲುವಪಿಳ್ಳಿ ಅಯ್ಯಂಗಾರ್ ಅವರೇ, ಈ ಮತಗಳಿಕೆಯ ಶಕ್ತಿ ಅನ್ನೋದು ಬಹಳ ಸೂಕ್ತವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಹುಶಃ ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಅಬ್ದುಲ್ ರಜಾಕ್ ನಮ್ಮ ಜೊತೆಗಿದ್ದಾರೆ. ಅಬ್ದುಲ್ ರಜಾಕ್, ತಮ್ಮ ಅಭಿಪ್ರಾಯ ಏನು? ಇವ್ರಿಗೆ ಬೇಕಾದಾಗ ಖಡ್ಗ ಹಿಡ್ಕೊಂಡು ಪೇಟ ಹಾಕೊಂಡು ಟಿಪ್ಪು ತರ ಧರಿಸ್ಕೊಂಡು ನಿಂತ್ಕೊಳ್ತಾರೆ. ಇವ್ರಿಗೆ ಬೇಕಾದಾಗ ಇವ್ರು ಏನ್ ಬೇಕಾದ್ ಮಾಡ್ತಾರೆ. ಇವತ್ತು ಇವ್ರಿಗೆ ಟಿಪ್ಪು ಬೇಡ. ಬಿಜೆಪಿ ನಾಯಕರು ನಿಂತಿರ್ಲಿಲ್ವಾ? ಬಿಜೆಪಿ ನಾಯಕರು ಟಿಪ್ಪು ಸುಲ್ತಾನ್ ಸಮಾಧಿ ಮುಂದೆ ಬಂದ್ಬಿಟ್ಟು ನಿಂತಿರ್ಲಿಲ್ವಾ? ನಾನು ಫೋಟೋ ತಗೊಂಡ್ಬಂದು ತೋರಿಸ್ಲಾ? ಮುಂದಿನ ಡಿಬೇಟ್ ಬಂದಾಗ ತೋರಿಸ್ತೀನಿ ಫೋಟೋನ. ರಾಮನಾಥ್ ಕೋವಿಂದ್ ಅವರು, ನಮ್ಮ ರಾಷ್ಟ್ರಪತಿಗಳು, ಅವರು ವಿಧಾನಸೌಧ ನಿಂತ್ಕೊಂಡು ಹೊಗಳಿದ್ದು ಅದೇನವರೆಲ್ಲ ಸುಳ್ಳು ಮಾತಾಡಿದ್ರ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸುಳ್ಳು ಹೇಳಿದಾರ? ಅಸೆಂಬ್ಲಿ ಆಫ್ ವಿಧಾನಸೌಧ, ಕರ್ನಾಟಕದ ವಿಧಾನಸೌಧದಲ್ಲಿ ನಿಂತ್ಕೊಂಡು, ದಟ್ ಈಸ್ ಆನ್ 25th October 2017 2017 ಅವ್ರು ಸುಳ್ಳು ಮಾತಾಡಿದ್ರ ಪ್ರೆಸಿಡೆಂಟ್ ಆಗ್ಬಿಟ್ಟು? ನೋಡಿ, ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನು ಬೆಳೆಸಕ್ಕೆ ಕ್ರೂರಿನೇ ಆಗಿ. ಸ್ವಾಮೀಜಿ ಏನು ಹೇಳ್ತಾ ಇದೀರಿ ನೀವು? ಯಾರೋ ಬರೆದು ಕೊಟ್ಟಿದ್ದನ್ನ ರಾಮನಾಥ್ ಕೋವಿಂದ್ ಅವರು ಓದಿರ್ಬೇಕು. ನಾಳೆ ಹೋಗ್ಬಿಟ್ಟು ಅವ್ರು ಬರ್ದು ಕೊಟ್ಬಿಡ್ತಾರೆ, ಹಂಗೆ ಓದ್ಬಿಡ್ತಾರೆ. ಅದ್ರಲ್ಲಿ ಸೆಕ್ಯೂರಿಟಿ ಇರಲ್ಲ, ಅದು ಚೆಕ್ ಆಗಲ್ಲ. ಪ್ರೆಸಿಡೆಂಟ್ಗೆ ಇತಿಹಾಸ ಗೊತ್ತಿಲ್ಲ, ನಿಮ್ಗೆ ಇತಿಹಾಸ ಗೊತ್ತು ಇಲ್ಲ? ನಮ್ಮ ರಾಷ್ಟ್ರಪತಿಗಳಿಗೆ ಇತಿಹಾಸ ಗೊತ್ತಿಲ್ಲ. ಇಲ್ಲ, ಅವ್ರು ಓದಿಲ್ಲ ಸ್ಕೂಲಲ್ಲಿ. ಟಿಪ್ಪು ಬಗ್ಗೆ ಅವರು ಸ್ಕೂಲಲ್ಲಿ ಓದಿಲ್ಲ. ಕೇಳಿಸ್ಕೊಳ್ಳಿ ಸ್ವಾಮಿಗಳೇ, ಇದೇನು ಮೊದಲನೇ ಸಲ ಅಲ್ಲ. ನೀವು ಪದೇ ಪದೇ ಟಿಪ್ಪುವಿನ ಮಾತು ಎತ್ತುಬಿಟ್ಟು ಕಾಂಗ್ರೆಸ್ ಪಕ್ಷ ಟಿಪ್ಪುವನ್ನ ಗೌರವಿಸಿದೆ, ವೈಭವೀಕರಿಸಿದೆ. ನಾವು ಹಿಂದೂ ಸಮುದಾಯಕ್ಕೆ ನ್ಯಾಯವನ್ನ ಮಾಡ್ತಿದೀವಿ. ಇತಿಹಾಸ ಬರೆದ ಇತಿಹಾಸ ಆಗಲ್ಲ, ನಡೆದಿರೋ ಐತಿಹಾಸಿಕ ಕೇಳ್ಕೊಳ್ಳಿ. ಹಿಂಗ ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರ ಏನ್ ಹೇಳುತ್ತಲ್ಲ, ಸರ್ಕಾರ ಏನ್ ಹೇಳುತ್ತೆ ಅದನ್ನ ಈಗ ರಾಜ್ಯಪಾಲರು ಮಾತಾಡ್ತಾರಪ್ಪ ಈ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ. ಆವಾಗ ಹೆಂಗ್ ಗೊತ್ತಾ, ಸರ್ಕಾರ ಏನ್ ಕೊಟ್ಟಿದೆ ಆ ಪಾಯಿಂಟ್ ಕೆಲವರು ಅದನ್ನು ವಿರೋಧಿಸಿದ್ದು ಇದೆ.
ಬಹಳ ಅಪರೂಪವಾಗಿ. ಆದರೆ ಸಾಮಾನ್ಯವಾಗಿ ಏನು ಅಂತಂದ್ರೆ ಸರ್ಕಾರ ಏನು ಹೇಳುತ್ತೆ, ಸರ್ಕಾರದ ನೀತಿ ನಿಲುವುಗಳೇನೋ ಅದನ್ನ ಮಂಡಿಸ್ತಾ ಹೋಗ್ತಾರೆ. ಆ ದೃಷ್ಟಿ ಸ್ವಾಮೀಜಿ ಹೇಳ್ತಾರೆ. ನಾನು ಕೇಳ್ತಿರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ರಾಜ್ಯ ತನ್ನ ಸಾಮ್ರಾಜ್ಯವನ್ನ ಬೆಳೆಸಕ್ಕೆ ಜನರನ್ನ ಕೊಂದಿರ್ತಾನೆ, ಅದರಲ್ಲಿ ಹಿಂದೂ ಎಲ್ಲಿ ಬರುತ್ತೋ ಮುಸಲ್ಮಾನ್ ಎಲ್ಲಿಂದ ಬರ್ತೋ. ಇವಾಗ ರಾಜ ಅಶೋಕನ ಬಗ್ಗೆ ಎತ್ಕೊಳ್ಳಿ, ಏನೇನ್ ಮಾಡಿಲ್ಲ ಅವರು, ಲಕ್ಷಾಂತರ ಹಿಂದೂಗಳನ್ನ ಕೊಂದಿಲ್ವಾ. ಇವಾಗ ಅವ್ರದೇ ಎಂಬ್ಲಮ್ ನಾವು ಹಾಕೊಂಡು ಓಡಾಡ್ತಿದೀವಿ. ಎಲ್ಲೋ ಗೌರ್ಮೆಂಟ್ ಗಾಡಿಯಲ್ಲಿ ಅಶೋಕರವರ ರಾಜ ಅಶೋಕರವರ ಚಕ್ರ, ಅಶೋಕರವರ ಇದು ನಮ್ಮ ರಾಷ್ಟ್ರ ಧ್ವಜದಲ್ಲಿರೋ ಚಕ್ರ ಏನು ರಾಜ ಅಶೋಕನ್ ಚಕ್ರ. ಅವ್ರನ್ನ ಜನರನ್ನ ಕೊಂದಿಲ್ವಾ? ಅದೇನಕ್ಕೆ ಕೊಂದದ್ದು? ಅದು ಒಂದು ರಾಜ. ಅಶೋಕ ಕೊಂದಿರೋದು ಒಂದೇ, ಟಿಪ್ಪು ಸುಲ್ತಾನ್ ಕೊಂದಿರೋದು ಒಂದೇ ಅಂತ ನಾನು ಹೇಳ್ತಿರೋದು, ಒಬ್ಬ ರಾಜ ಆಗಿ ಸಾಮ್ರಾಜ್ಯವನ್ನ ಬೆಳೆಸಕ್ಕೆ ಅಲ್ಲಿ ಹಿಂದೂಗಳನ್ನ ಕೊಂದಿರಲ್ಲ, ಮುಸಲ್ಮಾನರನ್ನ ಕೊಂದಿರಲ್ಲ, ಜನರನ್ನ ಕೊಂದು ಆ ಜಾಗವನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳಕ್ಕೆ ಅದೊಂದು ಯುದ್ಧ ನಡೆಯುತ್ತೆ. ಅದು ಯುದ್ಧ. ಅದರಲ್ಲಿ ಹಿಂದೂ ಎಲ್ಲಿ ಬಂತು, ಮುಸಲ್ಮಾನ ಏನ್ ಬಂತು? ತನ್ನ ದರ್ಬಾರಿನಲ್ಲಿ ಇದ್ದ ದಿವಾನ್ ಪೂರ್ಣಯ್ಯ ಬ್ರಾಹ್ಮಣ, ಅವನಿಗೆ ಇಟ್ಕೊಂಡು ಒಂದು ಬ್ರಾಹ್ಮಣನ ಇಟ್ಕೊಂಡು ಹಿಂದೂಗಳನ್ನ ಕೊಂದ್ರೆ ಯಾವ ಮಾತಿದು? ಅವ ಹೋಗ್ತಾ ಅವ್ರ ಜೊತೆ ಮರಾಠವಾರ ಆಗುತ್ತೆ. ಮರಾಠವಾರಲ್ಲಿ ಹೋಗ್ತಾ ಹಿಂದೂಗಳು ದೇವಸ್ಥಾನವನ್ನ ಕೆಡಿಸ್ಬಿಟ್ಟು ಹೋಗ್ತಾರೆ. ಹೋಗಲ್ವಾ? ಅದನ್ನ ರೆಡಿ ಮಾಡಕ್ಕೆ ಇವರು ಹಣವನ್ನ ನೀಡಿರ್ತಾರೆ, ಸಪೋರ್ಟ್ ಅನ್ನ ನೀಡಿರ್ತಾರೆ. ಟಿಪ್ಪು ಸುಲ್ತಾನು ಮರಾಠರು ಹೋಗ್ತಾ ಒಂದು ದೇವಸ್ಥಾನವನ್ನ ಕೆಡಿಸ್ಬಿಟ್ಟು ಹೋಗ್ತಾರೆ, ಅದನ್ನ ಡ್ಯಾಮೇಜ್ ಮಾಡಿ ಹೋಗ್ತಾರೆ. ಅದಕ್ಕೆ ಟಿಪ್ಪು ಸುಲ್ತಾನ್ ಅವರು ರೆಡಿ ಮಾಡುತ್ತಾರೆ. ನಾನು ಹೇಳ್ತಿರೋದು ಏನು, ಬರುತ್ತೆ. ಇವಾಗ ನೀವು ಬಂದ್ಬಿಟ್ಟು ಐತಿಹಾಸಿಕರು ಹೇಳಿರೋ ಪ್ರಕಾರ ಅಲ್ಲ, ಬಿಜೆಪಿ ಹೇಳಿದ ಪ್ರಕಾರ ನಾವು ಹಿಸ್ಟ್ರಿ ಓದ್ಬೇಕಾ? ಕೃಷ್ಣ ಭಗವಂತ ಏನ್ ಮಾಡಿದ್ದು? ಅವ್ರೇನ್ ಕೊಂದಿಲ್ವಾ? ಇದೆಲ್ಲ ರಾಜಗಳ ಬಗ್ಗೆ ನಡೀತದೆ ನೋಡಿ. ಇಲ್ಲ ಅಧ್ಯಯನ ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋದು ಒಂದು ರಾಜ. ನೀವು ನಿಮಗ್ ಬೇಕಾದಾಗ ಗೋಹತ್ಯೆ ನಿಷೇಧ ಮಾಡಕ್ಕೆ ಪುಣ್ಯ ಕೋಟಿ ತಗೊಂಡ್ಬರ್ತೀವಿ. ಉಮರ್ ಶರೀಫ್ರೆ ತಮ್ಮ ನಿಲುವೇನು, ಏನಂತೀರಿ? ಬಹಳ ಸಂತೋಷ. ಅಬ್ದುಲ್ ರಜಾಕ್ ಅವರು ಬಹಳ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಇತಿಹಾಸದ ಡೀಟೇಲ್ಸ್ ಪುರಾವೆಗಳನ್ನ ಮುಂದೆ ಇಟ್ಟಿದ್ದಾರೆ. ಪಂಡಿತ್ ಪೂರ್ಣಯ್ಯ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಈ ಶಾರದಾ ಪೀಠ ಮತ್ತೆ ಶೃಂಗೇರಿ ಟೆಂಪಲ್ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ಏನ್ ಬೇಕಾಗಿದೆ? ನಮ್ಮ ನಿಲುವು ಏನಂದ್ರೆ, ಅವರು ನಮ್ಮ ಪೂರ್ವಿಕರು. ಟಿಪ್ಪು ಸುಲ್ತಾನ್ ನಮ್ಮ ಪೂರ್ವಿಕರು ಅಂದ್ರೆ ಬರೀ ಮುಸಲ್ಮಾನರ ಪೂರ್ವಿಕರಲ್ಲ, ಇಡೀ ಕರ್ನಾಟಕದ ಪ್ರಜೆಗಳ ಪೂರ್ವಿಕರು ಅಂತ ನಾವು ಭಾವಿಸಬೇಕಾಗಿರುತ್ತೆ. ಇದರಲ್ಲಿ ಮುಸಲ್ಮಾನ್ ಹಿಂದೂ ಅಂತ ನೋಡಬಾರದು. ಯಾರೇ ಆಗ್ಲಿ, ಇಲ್ಲಿ APJ ಅಬ್ದುಲ್ ಕಲಾಂ ಬಂದು ನಮ್ಮ ಪ್ರೆಸಿಡೆಂಟ್ ಅಂತ ಹೇಳ್ಕೊಳ್ತೀವಲ್ಲ, ಇವಾಗ ಬಂದು ಅಂತವ್ರ ಬಗ್ಗೆ ಯಾರ್ದು ಅಬ್ಜೆಕ್ಷನ್ ಇಲ್ಲ ಬಿಡಿ. ಈಗ ನೋಡಿ, ಮರ್ಯಾದೆ ಕೊಡಬೇಕು. ಅಲ್ಲ ಉಮರ್ ಶರೀಫ್ರೆ ಒಂದು ಮಾತಾಡ್ತೀನಿ. ಈಗ ಪಾಕಿಸ್ತಾನದ ಯುದ್ಧದಲ್ಲಿ ಪಾಕಿಸ್ತಾನದ ಟ್ಯಾಂಕರ್ಗಳನ್ನ ಧ್ವಂಸ ಮಾಡದಂತ ಅಬ್ದುಲ್ ಹಮೀದನ್ನ ಒಬ್ಬ ಮುಸಲ್ಮಾನ ಅಂತ ಯಾರು ನೋಡಲ್ಲ. ನಮ್ಮ ರಾಷ್ಟ್ರಪತಿಗಳು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಟ್ಟಿರುವಂತವ್ರು. ತಪ್ಪು ಹೇಳ್ತಿದ್ದೀರಾ? ನೀವು ದಯವಿಟ್ಟು ನೀವು ಇದನ್ನ ಕೆಡಿಸ್ಬೇಡಿ. ಅಬ್ದುಲ್ ಕಲಾಂ ಬಹಳಷ್ಟು ಜನ ಪ್ರೇರಣೆ ಆಗಿರುವಂತವ್ರು, ಅಂತವ್ರ ವಿರುದ್ಧ ಯಾರು ಕೂಡ ಅಬ್ಜೆಕ್ಷನ್ ಮಾಡಲ್ಲ. ಶರೀಫ್ರ ಬಗ್ಗೆ ಯಾರು ಮಾತಾಡೋಕೆ ಸಾಧ್ಯ ಏನ್ರಿ? ಶಿಶುನಾಳ ಶರೀಫ್ರ ಬಗ್ಗೆ ಯಾರು ಮಾತಾಡೋಕೆ ಸಾಧ್ಯ ಏನ್ರಿ? ಮಾತಾಡ್ತಾರ? ಯಾರು ದೇಶಕ್ಕೋಸ್ಕರ ದುಡಿದಿರ್ತಾರೆ, ಯಾರು ಶಾಂತಿ ಸಹಬಾಳ್ವೆ ಅದಕ್ಕೋಸ್ಕರ ತಮ್ಮ ಜೀವ ತೆಗೆದಿರ್ತಾರೆ, ಅಬ್ಜೆಕ್ಷನ್ ಇಲ್ವೇ ಇಲ್ಲ. ಆದ್ರೆ ಎಲ್ಲೆಲ್ಲ ಅಬ್ಜೆಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಗಮನ ಇಟ್ಕೊಂಡು ಮಾತಾಡೋಣ ಈ ಚರ್ಚೆನಲ್ಲಿ. ಏನಂತೀರಿ? ರಾಜ್ಯಕ್ಕೋಸ್ಕರ ಎಲ್ಲ ಮಾಡಿದ್ದಾರೆ. ಇವತ್ತಿಗೂ ನಾವು ಸಿಲ್ಕ್ ಬಿಸ್ನೆಸ್ ಮಾಡ್ತೀವಲ್ಲ, ಲಕ್ಷಾಂತರ ಅದ್ರ ಮೇಲೆ ಅವರು ಬಿಸ್ನೆಸ್ ಮಾಡ್ಕೊಳ್ತಾರೆ. ಒಂದ್ ನಿಮಿಷ, ಅಕ್ರಮ ಮಾತಾಡ್ತಾ ಇದ್ದಾರೆ. ಅದನ್ನ ಶುರು ಮಾಡಿದೆ ಟಿಪ್ಪು ಸುಲ್ತಾನ್. ಅಕ್ರಮ್ ತಾವೇನ ಮಾತಾಡ್ತಾ ಇದ್ರೆ ಘಟ್ಟದಲ್ಲಿ ಹೋಗಿ ನೋಡೋದು ಗೊತ್ತಾಗತ್ತೆ. ಸರ್ ರಂಗನಾಥ್ ಅವರೇ, ಹೇಳಿ ಅಕ್ರಮ್. ಈಗ ನಮ್ಮ ಬೆಂಗಳೂರು MP PC ಮೋಹನ್ ಮತ್ತೆ ಅಶೋಕ್ ಎಲ್ಲ ಸಾಲು ನಾಯಕರುಗಳು ಟಿಪ್ಪು ಜಯಂತಿಯಲ್ಲಿ ಬಂದಿದ್ದಾರೆ. ಫೋಟೋ ಕಾಣ್ತಾ ಇದೆ. ಕರೆಕ್ಟ್ ಆಗಿ ತೋರಿಸಿ. ಎಲ್ಲರೂ ಬಂದಿದ್ದಾರೆ. ಟಿಪ್ಪು ಜಯಂತಿ ಮಾಡಿದ್ದಾರೆ. PC ಮೋಹನ್, ಅಶೋಕ್, ನಮ್ಮ ಜಗದೀಶ್ ಹುಬ್ಳಿಯ MP ಯಡಿಯೂರಪ್ಪ, ದಿವಂಗತ VS ಆಚಾರ್ಯ. ಹಾಗಾದ್ರೆ ಇವರನ್ನೆಲ್ಲ ಪಕ್ಷದ ಈ ಬಾರಿ ಬಿಫಾಮ್ ಕೊಡಲ್ವಾ? ಪ್ರಶ್ನೆ ಸಡನ್ ಆಗಿ ಜ್ಞಾನೋದಯ, ಎಲೆಕ್ಷನ್ ಬರುವಾಗ ಸಡನ್ ಆಗಿ ಟಿಪ್ಪು ಬಗ್ಗೆ ಜ್ಞಾನೋದಯ ಆಗುತ್ತಾ? ಎರಡನೇ ವಿಷಯ, 1788ರಲ್ಲಿ ತನ್ನ 17ನೇ ವಯಸ್ಸಿನಲ್ಲಿ ಟಿಪ್ಪು ಸುಲ್ತಾನ ರಾಜನಾದದ್ದು. ಆ ಸಮಯದಲ್ಲಿ ದೆಹಲಿ ಸುಲ್ತಾನರು ಮತ್ತೆ ಇಲ್ಲಿ ಒಟ್ಟು ಸೇರಿ ಇಡೀ ದೇಶ ಜಗತ್ತಿನ 27% ಉತ್ಪಾದನೆಗಳು ಭಾರತದಿಂದ ಆಗ್ತಾ ಇತ್ತು. ಅಕ್ರಮ್ ಹಸನ್ ನಿಮ್ ಧ್ವನಿನಲ್ಲಿ ಏರಿಳಿತ ಆಗ್ತಾ ಇದೆ. ಅಕ್ರಮ್ ಹಸನ್ ಒಂದ್ ನಿಮಿಷ,
ಒಂದು ನಿಮಿಷ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ನಿಮ್ಮಿಂದ ವಿವರವನ್ನು ಪಡೆಯೋಣ, ಇನ್ನಷ್ಟು ಮಾತಾಡ್ತೀವಿ. ಸಿದ್ದಲಿಂಗ ಸ್ವಾಮೀಜಿ, ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗೆ ಇದ್ದಾರೆ, ಶೆಲೋಪಿಳ್ಳ ಅಯ್ಯಂಗಾರ್ ಅವ್ರ ಜೊತೆಗೆ ನಾನು ಚರ್ಚೆಯನ್ನು ಮುಂದುವರಿಸ್ತೀವಿ. ಜೊತೆಗೆ ಎಸ್ ಎನ್ ಸಿಂಹ ಇತಿಹಾಸ ತಜ್ಞರು ನಮ್ಮ ಜೊತೆಗಿರ್ತಾರೆ. ಜೊತೆಗೇನು ಅಂತಂದರೆ ಅಲ್ಲಿನ ಅರ್ಚಕರು, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅರ್ಚಕರು ಕೂಡ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾರೆ. ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಸಿದ್ದಲಿಂಗ ಸ್ವಾಮೀಜಿ ಅವರು ಜಾಯ್ನ್ ಆಗಿದ್ದಾರೆ, ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರು. ಸಿದ್ದಲಿಂಗ ಸ್ವಾಮೀಜಿ ಅವರೇ, ಯಾವ ಕಾರಣಕ್ಕಾಗಿ ಟಿಪ್ಪುವನ್ನ ವಿರೋಧವನ್ನ ಮಾಡ್ತಾ ಇದ್ದೀರಿ ನೀವು ಅಂತೇಳಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾನು ಚರ್ಚೆನ ಮುಂದುವರಿಸ್ತೀನಿ. ಇಲ್ಲಿ ಶೆಲೋಪಿಳ್ಳ ಅಯ್ಯಂಗಾರ್ ಅವರು ತಾವು ಆವಾಗಲೇ ಹೇಳಿದ್ರೆ ಇತಿಹಾಸದ ರೀತಿಯಲ್ಲಿನೇ ಸಂಪೂರ್ಣವಾದಂತಹ ಸತ್ಯಗಳನ್ನ ಬರಿತಾ ಹೋದ್ರೆ. ಯಾಕಂದ್ರೆ ಟಿಪ್ಪುವಿನ ಬಗ್ಗೆ ಬರೆದಾಗ ಟಿಪ್ಪುವಿನ ಇತಿಹಾಸದ ಭಾಗವಾಗಿರ್ತಕ್ಕಂಥ ಆತನ ವೈಭವೀಕರಣದ ಜೊತೆಗೇನೆ ಆತ ಏನೇನು ಯುದ್ಧ ಮಾಡಿದ ಅನ್ನೋದರ ಜೊತೆಗೇನೆ ಆತ ಯಾರ್ಯಾರನ್ನ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ ಅನ್ನುವಂತಹ ಇತಿಹಾಸವನ್ನು ಕೂಡ ಬರಿಬೇಕಾಗಿತ್ತು ಅನ್ನೋದು ತಮ್ಮ ವಾದನ. ಹಾಗಾದ್ರೆ ಹೌದು, ಸತ್ಯ. ಈಗ ಇತಿಹಾಸದಲ್ಲಿ ಈಗ ವೈಭವೀಕರಣನೂ ಬೇಡ ಅಥವಾ ಪಾರ್ಶಿಯಾಲಿಟಿ, ಪಕ್ಷಪಾತನೂ ಬೇಡ. ಏನಿದೆಯೋ ಅದನ್ನು ಬರೆದಿದ್ದಿದ್ರೆ ಈ ಪ್ರಶ್ನೆಗಳೇ ಉದ್ಭವಿಸ್ತಾ ಇರಲಿಲ್ಲ. ಇವತ್ತು ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದ ಗಂಗರ ಬಗ್ಗೆ ಎಷ್ಟು ಪಾಠ ಇದೆಯಾ? ಕದಂಬರ ಬಗ್ಗೆ ಎಷ್ಟಿದೆ? ಚುಟುಗಳು ಅನ್ನೋದನ್ನ ಕೇಳಿದ್ದೀರಾ ತಾವೆಲ್ಲ? ಚುಟುಗಳು ಅನ್ನೋರೊಬ್ರು ಆಳಿದ್ರು ಇಲ್ಲಿ ಅಂತ. ಹೋಗ್ಲಿ, ಮೈಸೂರು ಒಡೆಯರ್ ಬಗ್ಗೆನೆ ಯದುವೀರರಿಂದ ಆರಂಭವಾದಂತಹ 1399ರಿಂದ 1947 ತನಕ ದೀರ್ಘವಾಗಿ ಆಳಿದ್ರಲ್ಲ, ಅವರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಬಗ್ಗೆ, ರಾಜ ಒಡೆಯರ್ ಬಗ್ಗೆ, ಕೃಷ್ಣರಾಜ ಒಡೆಯರ್ ಎರಡರ ಬಗ್ಗೆ, ನರಸರಾಜ ಒಡೆಯರ್ ಬಗ್ಗೆ, ಚಿಕ್ಕದೇವರಾಜ ಒಡೆಯರ್ ಬಗ್ಗೆ ಎಷ್ಟೆಲ್ಲ ಕೊಟ್ಟಿದ್ದೀರಿ ನೀವು? ಕೊಟ್ಟಿದ್ದೀರಾ? ಹೋಗ್ಲಿ, ಇನ್ನೂ ಒಂದು ಹೇಳ್ತೀನಿ, ಇದೊಂದು ತುಂಬಾ ಸಿಂಪಲ್. ನೀವು ದೆಹಲಿನಲ್ಲಿ ಕುತುಬುದ್ದೀನ್ ಐಬಕ್ ಅವರು ಇದನ್ನ ಕಟ್ಟದ, ಯಾವುದನ್ನ ಅಲ್ಲಿರುವಂತಹ ಕುತುಬ್ ಮಿನಾರ್ನ ಕಟ್ಟದ ಅಂತ ಹೇಳ್ತೀರಿ. ತಪ್ಪಿಲ್ಲ, ಕಟ್ಟಿರ್ಬೋದು. ಆದ್ರೆ 22 ದೇವಸ್ಥಾನಗಳನ್ನು ಒಡೆದು ಅದನ್ನ ಕಟ್ಟದ ಅಂತ ಬರೀರಿ. ಅಲ್ಲಿಗೆ ಇತಿಹಾಸ ಸರಿ ಹೋಗ್ಲಿ ಅಂತ ನಮ್ಮ ಅಭಿಪ್ರಾಯ. ನಾವು ಯಾರ ಪರವೂ ಅಲ್ಲ. ನಾವು ಇತಿಹಾಸಕಾರರು ತುಂಬಾ ಸ್ಪಷ್ಟ. ಏನು ನಡೆದಿದೆಯೋ ಅದನ್ನ ಬರಿ, ಬೇರೆದನ್ನ ಬರಿಬೇಡ. ಹೌದು, ಹಳೆ ಕಾಲದಲ್ಲಿ ರಾಜರುಗಳು ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟೊಂದು ನಾಶವನ್ನು ಮಾಡ್ತಿದ್ರು, ಒಳ್ಳೇದನ್ನು ಮಾಡ್ತಿದ್ರು. ಎರಡನ್ನೂ ಬರೀರಿ. ಯಾಕೆ ಪಕ್ಷಪಾತ ಮಾಡ್ತೀರಿ? ವೈಭವೀಕರಣ ಬೇಡ. ಮೈಸೂರು ಹುಲಿ ಅಂತ ಬರ್ತಿದ್ದೀರಿ, ಆಯ್ತು, ತೊಂದರೆ ಇಲ್ಲ. ಮೈಸೂರು ಹುಲಿ ಅಂತ ಬಿರುದು ಕೊಟ್ಟವ್ರು ಯಾರು? ದಾಖಲೆ ಜೊತೆಲಿ ಬರೀರಿ. ಯಾಕೆ ಮತ್ತು ಶೂದ್ರರು ಶಿಕ್ಷಣ ಓದ್ಬಾರ್ದಂತಿದೆ, ಅದು ಸಹ ಬರೀಬೇಕಾ? ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡಬೇಡಿ, ದಲಿತರಿಗೆ ಶಿಕ್ಷಣ ಕೊಡಬೇಡಿ, ಅದು ಸಹ ಸೇರ್ಪಡೆ ಮಾಡೋಣ ಸರ್. ಯಾವುದನ್ನ ಬರಿತಾ ಇದ್ದೀರಲ್ಲ ಸರ್? ಶೂದ್ರರು ಕೇವಲ ಅವರಿಗೆ ಶಿಕ್ಷಣ ಬರ್ದಿದಾರಲ್ಲ ಸರ್? ಹೋಗ್ತೀರಾ ನೀವು? ಹಿಂದೆ ಶಿಕ್ಷಣ ಸಿಗ್ತಾ ಇರ್ಲಿಲ್ಲ ಅಂತ ಬರ್ದಿದಾರಲ್ಲ ಸರ್? ಅದನ್ನೇನು ಹೊಸದಾಗೇನು ಬರಿಬೇಕಾಗಿಲ್ವಲ್ಲ. ಆದ್ರೆ ಶಿಕ್ಷಣ ಅಂದ್ರೆ ಲಿಟರಸಿ ಮಾತ್ರ ಅಲ್ಲ, ಎಜುಕೇಶನ್ ಮತ್ತು ನಾಲೆಡ್ಜ್ ಎರಡು ಬೇರೆ ಬೇರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ, ಇವತ್ತು ತಂಜಾವೂರು ದೇವಸ್ಥಾನ ಕಟ್ಟಿದಾರಲ್ಲ, ಆ ತಂಜಾವೂರು ದೇವಸ್ಥಾನ ಕಟ್ಟೋದಕ್ಕೆ ಎಜುಕೇಶನ್ ಇಲ್ದೆ ಕಟ್ಟಕ್ಕಾಗತ್ತಾ ಸರ್? ಆವಾಗ ದೇವಸ್ಥಾನ ಕಟ್ಟಿದಿರೋರೆಲ್ಲ ಬ್ರಾಹ್ಮಣರ ಸರ್ ಅವರು? ಅಲ್ವಲ್ಲ. ಅವತ್ತು ಯಾವುದೋ ನಾಲೆಡ್ಜ್ ಸಿಸ್ಟಮ್ ಇತ್ತು ತಾನೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಇತ್ತು ತಾನೆ. ನೀವು ಎಜುಕೇಶನ್ ಅಂತಂದ್ರೆ ಬರೀ ಲಿಟರಸಿ ಅಂತ ಅನ್ಕೋಬೇಡಿ. ಭಾರತ ದೇಶದಲ್ಲಿ ಎಜುಕೇಶನ್ ಇಲ್ಲದೆ ಹೋಗಿದ್ರೆ ಭಾರತವನ್ನು ಹುಡುಕೊಂಡು ಬೇರೆ ದೇಶಗಳಿಂದ ಯಾಕೆಲ್ಲರೂ ಆಕ್ರಮಣಕೋರರೆಲ್ಲ ಬಂದ್ರು ಭಾರತಕ್ಕೆ? ಭಾರತದ ವೈಭವ ಇಲ್ಲದೆ ಹೋಗಿದ್ರೆ ಭಾರತಕ್ಕೆ ಯಾಕೆ ಬಂದ್ರು ಎಲ್ಲಾರು? ಸಾರ್, ಇತಿಹಾಸವನ್ನು ಹೇಳುವಾಗ ತುಂಬಾ ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ಹೇಳ್ಬೇಕು, ಅಷ್ಟೇ ನಮ್ಮ ಅಭಿಪ್ರಾಯ. ನಾವು ಯಾರು ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ನಮಗೆ ಈ ರಾಜಕೀಯ ಬೇಕಾಗಿಲ್ಲ, ಆಯ್ತಲ್ಲ? ಬಹಳ ಸುಲಭವಾಗಿ ನಾನೊಂದು ಮಾತನ್ನ ಹೇಳ್ತೀನಿ. ಯೂನಿವರ್ಸಿಟಿಗಳಲ್ಲಿ ಹಿಂದೆ ಧೈರ್ಯವಾಗಿ ಒಬ್ಬ ರಾಜನ ಒಳ್ಳೆಯದನ್ನ ಕೆಟ್ಟದನ್ನ ಎರಡೂ ಹೇಳ್ತಿದ್ವಿ. ಇವಾಗ ಯಾವಾಗ ನೀವು ಪೊಲಿಟಿಸೈಸ್ ಮಾಡ್ಬಿಟ್ರಿ, ಯೂನಿವರ್ಸಿಟಿಗಳಲ್ಲಿ ಹೇಳಕ್ಕೂ ಭಯ ಆಗುತ್ತೆ ಇವಾಗ. ಅಯ್ಯಂಗಾರ್ ಸರ್, ತಮಗೊಂದೇ ಒಂದು ಪ್ರಶ್ನೆ. ಶೆಲೋಪಿಳ್ಳ ಅಯ್ಯಂಗಾರ್ ಅವರೇ, ಅದಕ್ಕೆ ಸಾಕ್ಷಿಯಾಗಿ ನಮ್ಮಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳ ಸಂದರ್ಭದಲ್ಲಿ ತಾವು ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಿದಾಗ ಯಾವ ಸ್ವರೂಪದಲ್ಲಿ ಯಾರ್ಯಾರು ವಿರೋಧವನ್ನ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಉದಾಹರಣೆಗಳಿದ್ದಾವೆ. ನಮ್ಮಲ್ಲೇ ಇರುವಂತಹ ಯಾರು ಶಿಲ್ಪಿಗಳ ಬಗ್ಗೆ ಮಾತನಾಡುವ ಸಂದರ್ಭಗಳಲ್ಲೂ ಕೂಡ ಕೆಲವೊಂದು ವಿಚಾರಗಳಿಗೆ ಹೇಗೆ ವಿರೋಧಗಳು ವ್ಯಕ್ತವಾಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳಿದ್ದಾವೆ. ಯಾಕಂದ್ರೆ ಎಲ್ಲರೂ ಕೂಡ ತಮ್ಮ ಅಂತ ಒಂದು ಐಕಾನ್ಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈ ಐಕಾನ್ ಸೃಷ್ಟಿಯಾದ ನಂತರ ಏನಾಗುತ್ತೆ, ಐಕಾನ್ನ
ವಿಜೃಂಭಿಸುವಂತ ಇತಿಹಾಸವು ಮಾತ್ರ ಬಹಳ ಮುಖ್ಯ ಆಗತ್ತೆ. ಆತನ ಕೆಟ್ಟ ಕೆಲಸಗಳ ಬಗ್ಗೆ ಅಥವಾ ಆತನ ನೆಗೆಟಿವ್ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಉಮರ್ ಶರೀಫ್ ಅವರೇ, ಈಗ ಟಿಪ್ಪುವಿನ ಇತಿಹಾಸವನ್ನ ಓದಬೇಕು ಅಂತ ಹೇಳಿದಾಗ ಟಿಪ್ಪುವನ್ನ ತಮ್ಮದೇ ಕಾರಣಕ್ಕಾಗಿ ಕೊಡಗಿನ ಜನ ಇವತ್ತು ವಿರೋಧವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಲ್ಲೂ ಕೂಡ ಇತಿಹಾಸದ ಉದಾಹರಣೆಯನ್ನ ಮುಂದಿಟ್ಟುಕೊಂಡೇ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಆ ವಿರೋಧವನ್ನು ಕೂಡ ಗೌರವಿಸಬೇಕಾದಂತ ಅಗತ್ಯತೆ ಇಲ್ವಾ ಉಮರ್ ಶರೀಫ್ ಅವರೇ? ಅಲ್ಲಿ ಕೂರ್ಗ್ನಲ್ಲಿ ಇರುವವರು ಅವರು ವಿರೋಧಿಸಬೇಕಂದ್ರೆ ಅವ್ರು ಮಾಡ್ಕೊಳ್ಳಿ, ಆದ್ರೆ ಇತಿಹಾಸವನ್ನು ಪುಸ್ತಕದಲ್ಲಿ ಕಲಿಸುವ ಕೆಲಸವನ್ನು ತಡೆ ಮಾಡಬಾರದು. ಇತಿಹಾಸ ಹೇಗಿದೆಯೋ ಅದನ್ನ ಹಾಗೆ ಕಲಿಸ್ಬೇಕಾಗಿರುತ್ತೆ, ಟೀಚಿಂಗ್ ಮಾಡ್ಬೇಕು. ಇದು ಅಕಾಡೆಮಿಕ್ಸ್. ಅವ್ರು ಒಂದು ವೇಳೆ ಅವ್ರು ಬಂದು ಯಾರ ಮೇಲಾದ್ರೂ ಯುದ್ಧ ಮಾಡಿದ್ದಾರೆ, ಎಷ್ಟೋ ಜನರನ್ನು ಕೊಂದಾಕಿದ್ದಾನೆ, ಅದನ್ನ ಹಾಗೆ ಬರೀಲಿ. ಆದ್ರೆ ಅದನ್ನ ಮುಚ್ಚಬೇಕಂತ ಏನು ಕೆಲಸ ಮಾಡ್ತಾ ಇದಾರೋ ಅದು ಮಾಡಬಾರ್ದು. ಯುದ್ಧ ನಡೆಯುತ್ತೆ. ಹೌದು, ಕಳಿಂಗದಲ್ಲಿ ಯುದ್ಧ ನಡೀತು. ಹೌದು, ಅಶೋಕ ಚಕ್ರವರ್ತಿ ಯುದ್ಧ ನಡೆಸಿ ಎಷ್ಟೋ ಲಕ್ಷಾಂತರನ್ನು ಕೊಂದಾಕಿದ್ರು. ಎಲ್ಲ ಇವಾಗ ಹೇಳಿದ್ರಲ್ಲ ಅಬ್ದುಲ್ ರಜಾಕ್ ಅವರು, ನಾವು ಓದ್ತಾ ಇದೀವಿ. ಆದ್ರೆ ಅದರಿಂದ ನಮ್ಗೇನು ಅವ್ರ ಮೇಲೆ ಗೌರವ ಕಡಿಮೆ ಆಗಿಲ್ಲ. ಅದೇ ರೀತಿ ಯುದ್ಧ ನಡೀತು. ಇವಾಗೇನು ಅವರು ಟಿಪ್ಪು ಸುಲ್ತಾನ್ ಕರೆದ್ಬಿಟ್ಟು ನಾವು ಕೋರ್ಟ್ ಮುಂದೆ ನಿಲ್ಸಕ್ಕಾಗತ್ತಾ? ಟಿಪ್ಪು ಸುಲ್ತಾನ್ ಇಲ್ಲ ಇವಾಗ ಅವ್ರ ಬಗ್ಗೆ ಮಾತಾಡಕ್ಕೆ, ಯಾಕೆ ಅವ್ರು ಯುದ್ಧ ಮಾಡೋದಂತ ಹೇಳ್ಬಾರಿತ್ತು. ಹೌದು, ಇದಕ್ಕೋಸ್ಕರ ಮಾಡಿದೆ ಅಂತ. ಇದೇ ಉಮರ್ ಶರೀಫ್ ಅವರು, ಯಾಕಂದ್ರೆ ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಇತಿಹಾಸದಿಂದ ಎಳ್ಕೊಂಡು ಬಂದು ಟಿಪ್ಪುವನ್ನ ಇವತ್ತು ನಾವು ಕೋರ್ಟ್ ಮಾರ್ಷಲ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಇದನ್ನ ಮಾಡಿದ್ಯಾ ಅಂತ ಕೇಳಕ್ಕಾಗಲ್ಲ. ರಾಜಶೇಖರನ್ ಸ್ವಾಮೀಜಿಯವರೇ, ಇವತ್ತು ಉಮರ್ ಶರೀಫ್ ಅವರು ಒಂದು ಮಾತನಾಡಿದ್ರು. ಸರಿ, ಆತ ಕೊಡಗಿನಲ್ಲಿ ಆತ ಹತ್ಯೆಯನ್ನ ನಡೆಸಿದ್ದ ಅಂತ ಹೇಳಿದ್ರೆ ಅದನ್ನು ಕೂಡ ಬರೀರಿ, ಆತ ದಾಳಿಯನ್ನು ನಡೆಸಿದ ಅದನ್ನ ಬರೀರಿ. ಹಾಗೆ ಅಂತ ಹೇಳಿದಾಗ ಟಿಪ್ಪು ಈ ರಾಜ್ಯಕ್ಕೆ ರೇಷ್ಮೆಯನ್ನ ತಂದಿದ್ದ, ಟಿಪ್ಪು ಈ ರಾಜ್ಯದಲ್ಲಿರುವಂತಹ ರೈತರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದ. ಇವುಗಳನ್ನ ಮರೆಯೋದಕ್ಕೆ ಸಾಧ್ಯ ಆಗತ್ತಾ? ಇದನ್ನ ಬರೆಯದಿರಕ್ಕೆ ಸಾಧ್ಯ ಆಗತ್ತಾ ರಾಜಶೇಖರನ್ ಸ್ವಾಮೀಜಿಯವರೇ? ಟಿಪ್ಪುವಿನ ಒಳ್ಳೆ ಕಾರ್ಯಗಳನ್ನ ಹೇಗೆ ಲಿಪಿ ಮಾಡಿದ್ದಾರೋ ಹಾಗೆ ಅವನು ಮಾಡಿದಂತ ಕೆಟ್ಟ ಕೆಲಸಗಳನ್ನು ಲಿಪಿ ಮಾಡಬೇಕು. ಸರ್, ಮಹಾಭಾರತದಲ್ಲೂ ಕೆಟ್ಟ ಕೆಲಸಗಳಾಗಿವೆ. ನಾವು ಮಹಾಭಾರತ ಓದ್ತಾ ಇಲ್ವಾ ಸ್ವಾಮಿಗಳೇ? ಮಹಾಭಾರತದಲ್ಲಿ ದುಶಾಸನರು ಮಾಡಿದ್ಯೇನು? ದುಶಾಸನ ಮಾಡಿದ್ಯೇನು? ಚೀಲಹರಣ ಮಾರ್ದ, ಅದನ್ನು ಓದಿಲ್ವಾ ನಾವು? ಅದನ್ನ ನಾವು ಓದಿಲ್ವಾ? ಮಹಾಭಾರತ ಓದಿಸಲ್ಬೇಡ, ಮಹಾಭಾರತ ಓದಿಸ್ಬೇಡಿ. ಇವಾಗ ತೆಗೆದಾಕಿ ಮಹಾಭಾರತನ. ಯಾಕೆ ಮಹಾಭಾರತ ಓದಿಸ್ತೀರಾ? ಕೊಡುವ ಬರದಲ್ಲಿ ಬೇರೆ ಯಾವುದೋ ವಿಚಾರದಲ್ಲಿ ನೀವು ಮಾಡಕ್ ಹೋಗ್ಬೇಡಿ. ದುರ್ಯೋಧನರು ದುಶಾಸನರು ಚೀಲಹರಣ ಮಾಡಿದ್ರು, ಅದನ್ನು ಓದಿ ದೊಡ್ಡವರಾಗಿರೋದು ನಾವು. ಟಿಪ್ಪು ಸುಲ್ತಾನ್ ಕೊಡುಗೆ ಇಲ್ವಾ ಈ ರಾಜ್ಯಕ್ಕೆ? ಈ ರಾಜ್ಯಕ್ಕೆ ಟಿಪ್ಪು ಕೊಟ್ಟ ಕೊಡುಗೆ ಅಲ್ವಾ? KRS ಡ್ಯಾಮ್ ಏನು? KRS ಡ್ಯಾಮ್ ಯಾರು ಕಟ್ಟಿದ್ದು? KRS ಡ್ಯಾಮ್ ಯಾರು ಕಟ್ಟಿದ್ದು ಕೇಳಿ ಇವತ್ತು. ಎಸ್, ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ. KRS ಡ್ಯಾಮ್ ಯಾರು ಕಟ್ಟಿದ್ದು? ಸಿದ್ದಲಿಂಗ ಸ್ವಾಮಿಯವರ ಜೊತೆ ಕೂಡ ಮಾತಾಡ್ತಾ ಇಲ್ಲದಕ್ಕೆ ಸಾಕಷ್ಟು ಸಂಗತಿಗಳನ್ನು ನಾವು ಮಾತಾಡಿದ್ದೀವಿ. ಇದೆಲ್ಲದರ ಜೊತೆಗೆ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು. ಟಿಪ್ಪು ಸುಲ್ತಾನ್ ಮತಾಂಧ, ಕ್ರೂರಿ, ಕನ್ನಡ ದ್ರೋಹಿ. ಟಿಪ್ಪು ಸುಲ್ತಾನ್ ಪಠ್ಯವನ್ನ ಪರಿಷ್ಕರಿಸೋದಿರಲಿ, ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಇದು ಪ್ರಮೋದ್ ಮುತಾಲಿಕ್ರ ಮನವಿ. ಬಾಗಲಕೋಟೆ ಜಿಲ್ಲೆ ಬಾದಾಮಿನಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಅವರು ಆಗ್ರಹ ಮಾಡಿದ್ರು, ಟಿಪ್ಪು ಬಗ್ಗೆ ನಾವು ಓದಿದ್ದು, ಕೇಳಿದ್ದು, ತಿಳಿದಿದ್ದು ಎಲ್ಲವೂ ಕೂಡ ತಪ್ಪು. ಆ ತಪ್ಪನ್ನು ಮತ್ತೆ ಮಾಡೋದು ಬೇಡ. ಹೀಗಾಗಿ ಅವನ ಪಠ್ಯವನ್ನ ತೆಗೆದುಹಾಕಬೇಕು. ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದಂತ ಕ್ರೂರಿ ಟಿಪ್ಪು ಸುಲ್ತಾನ್ ಅನ್ನುವಂಥದ್ದು ಅವರ ವಾದ. ನೋಡಿ, ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ನಾವು ಕಲ್ತಿದ್ದು, ಓದಿದ್ದು, ನೋಡಿದ್ದು ಎಲ್ಲ ಅಸತ್ಯ, ಸುಳ್ಳದು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ, ಕನ್ನಡ ದ್ರೋಹಿ. ಲಕ್ಷಾಂತರ ಜನ ಹಿಂದೂಗಳನ್ನು ತಲವಾರಿನ ಆಧಾರದ ಮೇಲೆ ಮತಾಂತರ ಮಾಡಿದಂಥ ವ್ಯಕ್ತಿ. ಇವತ್ತು ಕೊಡಗಿಗೆ ಹೋಗಲಿ, ಕೇರಳಕ್ಕೆ ಹೋಗಲಿ, ಬ್ಯಾರಿಗಳು ಇವತ್ತೇನು ಇದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳೇ ಇದ್ದರು, ಮತಾಂತರ ಆದಂಥವರು. ಸೊ ಅಂಥ ವ್ಯಕ್ತಿಯ ನಮ್ಮ ಪಾಠದಲ್ಲಿ ಹಿಂದೆ ಮಾಡಿದಂಥ ತಪ್ಪನ್ನು ಮತ್ತೆ ಪುನಃ ಮಾಡೋದು ಬೇಡ. ನಾನು ಕರ್ನಾಟಕದ ಶಿಕ್ಷಣ ಮಂತ್ರಿಗೆ ಹೇಳ್ತೀನಿ, ಟಿಪ್ಪು ಸುಲ್ತಾನನ ಪಾಠವನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು, ತೆಗೆದು ಹಾಕಬೇಕು ಅಂತನ್ನುವಂಥ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಬನ್ನಿ, ಇದು ಕಂಪಟಂಗೆ ಮಾತಾಡಲಿಕ್ಕೆ ಸ್ವತಃ ಮುತಾಲಿಕ್ರೆ ನಮ್ಮ ಜೊತೆಗಿದ್ದಾರೆ. ಮುತಾಲಿಕ್ ಅವರೇ, ಈಗ ನೀವು ಮಾತಾಡಿದಂಥದ್ದ ಇದನ್ನೇ ನಾವು ತೋರಿಸ್ತಾ ಇದ್ವಿ. ಇಲ್ಲಿ ತನಕ ನಾವು ಅವನ ಬಗ್ಗೆ ಕೇಳಿದ್ದು, ತಿಳಿದಿದ್ದು, ಓದಿದ್ದು ಎಲ್ಲವೂ ಕೂಡ ತಪ್ಪು. ಆ ತಪ್ಪನ್ನು ಮತ್ತೆ ಮಾಡೋದು ಬೇಡ ನಾವು. ಹೀಗಾಗಿ ಪಠ್ಯ ಪರಿಷ್ಕರಿಸೋದು ಬೇಡ, ಸಂಪೂರ್ಣವಾಗಿ ತೆಗೆದಾಕಿ ಅಂತ ನಿಮ್ಮ ಪ್ರಕಾರ ಯಾವುದೇ ಪಠ್ಯ ಇರಬಾರ್ದು ಅವನ ಬಗ್ಗೆ? ಹೌದು, 100ಕ್ಕೆ 100 ಹೇಳ್ತೀನಿ.
ಒಬ್ಬ ದೇಶದ್ರೋಹಿ, ಒಬ್ಬ ಹಿಂದೂ ಕ್ರೌರ್ಯವನ್ನ ಮೆರೆದಂತ ವ್ಯಕ್ತಿಯ ಪಾಠ ಇಲ್ಲಿ ಅವಶ್ಯಕತೆನೇ ಇಲ್ಲ, ನಾಟ್ ನೆಸೆಸರಿ. ಈಗ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಒಂದೇ ವಾರದಲ್ಲಿ ಟಿಪ್ಪು ಸುಲ್ತಾನನ ಜಯಂತಿಯನ್ನ ರದ್ದು ಮಾಡಿದ್ರು. ಹಾಗಾದ್ರೆ ಯಾಕೆ ರದ್ದು ಮಾಡಿದ್ರಿ? ಯಾವ ಕಾರಣದಿಂದ ರದ್ದು ಮಾಡಿದ್ರಿ? ಈಗ ಅವ್ರು ಸರಿ ಅಲ್ಲ ಅನ್ನುವಂತ ಹಿನ್ನೆಲೆಯಲ್ಲೇ ರದ್ದು ಮಾಡಿದ್ರಿ. ಅಲ್ಲ, ಈಗ ಉಮರ್ ಶರೀಫ್ ಅವರು ಬಿಜೆಪಿ ನಾಯಕರು ಯಾರ್ಯಾರು ಟಿಪ್ಪು ಸುಲ್ತಾನ್ ಜಯಂತಿನಲ್ಲಿ ಪಾಲ್ಗೊಂಡಿದ್ರು ಅನ್ನೋದ್ರ ಫೋಟೋ ತೋರಿಸ್ತಾ ಇದ್ರು. ಅಕ್ರಮ್ ಹಸನ್ ಅವರು ತೋರಿಸ್ತಾ ಇದ್ರು ನೋಡಿ ಅಂತ. ಈ ಒಂದು ಸಂದರ್ಭದಲ್ಲಿ ಅವನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು, ಇನ್ನೊಂದು ಸಂದರ್ಭದಲ್ಲಿ ಅವನನ್ನ ಮತಾಂಧ ಕ್ರೂರಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಇಲ್ಲ ಆ ಸಂದರ್ಭದಲ್ಲೂ ಕೂಡ ನಾನು ಅವರನ್ನ ತರಾಟೆಗೆ ತಗೊಂಡಿದ್ದೇನೆ. ಈಗ ಜಗದೀಶ್ ಶೆಟ್ಟರ್ ಕೂಡ ದೊಡ್ಡದಾಗಿ ಅದನ್ನ ಹಾಕೊಂಡು ಮೆರೆದಿದ್ದಾರೆ ಅವರು. ಇನ್ನು ಶ್ರೀರಾಮಲು ಕೂಡ ಅದನ್ನ ನಿಷಿದ್ಧ ಅಂತ ಅನ್ನುವಂತ ಸಮಯದಲ್ಲೂ ಕೂಡ ಅವರ ಆಚರಣೆಯನ್ನ ಮಾಡಿದ್ದಾರೆ. ಸೊ ಅವಾಗ ನಾವು ಖಂಡಿಸಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಯಾರು ಆ ರೀತಿಯ ಬಿಜೆಪಿಯವರು ಟಿಪ್ಪು ಸುಲ್ತಾನ್ ಹೊಗಳಿದ್ದಾರೆ ಮಾಡಿದ್ದಾರೆ, ಅದು ತಪ್ಪದು, 100ಕ್ಕೆ 100 ತಪ್ಪು. ಅವ್ರು ಕ್ಷಮೆ ಬೇಡಬೇಕು ಅಂತ ಕೇಳ್ತೇನೆ. ಮುತಾಲಿಕ್ ಅವ್ರು, ಈಗ ನೀವು ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ ಅಂತ ಹೇಳಿದ್ರಲ್ಲ, ಯಾವ ಆಧಾರದಲ್ಲಿ, ಯಾವ ಸ್ವರೂಪದಲ್ಲಿ ನೀವು ಇದನ್ನ ಹೇಳ್ತಾ ಇದ್ದೀರಿ? ಹಾಗಾದ್ರೆ ಟಿಪ್ಪು ಸುಲ್ತಾನನನ್ನ ಕೊಲ್ಲೋದಿಕ್ಕೆ ಬೇಕಾಗಿ ಬ್ರಿಟಿಷರ ಜೊತೆಗೆ ಸೇರಿದಂತಹ ಮರಾಠ ನಿಮಗೆ ದೇಶಪ್ರೇಮಿಯಾಗಿ ಕಾಣ್ತಾನ? ಹೈದರಾಬಾದ್ನ ನಿಜಾಮ ನಿಮಗೆ ದೇಶಪ್ರೇಮಿಯಾಗಿ ಕಾಣ್ತಾನ? ಹೈದರಾಬಾದ್ನ ನಿಜಾಮ ಕೂಡ ಅವತ್ತು ಆ ಸೇನೆಯ ಭಾಗವಾಗಿರ್ತಾನಲ್ಲ, ಅವಾಗ ನಿಮಗೆ ಏನು ಅನ್ಸುತ್ತೆ? ಯಾವ ಹೈದರಾಬಾದ್ ನಿಜಾಮ ಎಲ್ಲಿದ್ದ? ಇತಿಹಾಸ ಓದ್ಬೇಕು ನೀವು ಹೋಗ್ಬಿಟ್ಟು. ಟಿಪ್ಪು ಸುಲ್ತಾನನ ವಿರುದ್ಧದ ಸಮರದಲ್ಲಿ ಮರಾಠ ಸೇನೆ ಬರುತ್ತಲ್ಲ, ಅದನ್ನ ಏನಂತ ಹೇಳ್ತೀರಿ? ಹಾಗಾದ್ರೆ ನೀವು ದೇಶದ್ರೋಹಿ ಅನ್ನುವಂತ ಪದವನ್ನು ಬಳಕೆ ಮಾಡ್ತಿರಲ್ಲ, ಯಾವ ಸ್ವರೂಪದಲ್ಲಿ? ಒಬ್ಬ ರಾಜನಾಗಿ ಆತನೇನೋ ಖಂಡಿತವಾಗ್ಲೂ ಕೂಡ ಆತನ ಇತಿಹಾಸದಲ್ಲಿ ಕ್ರೂರತ್ವ ಇದೆ. ಆತನ ಇತಿಹಾಸದಲ್ಲಿ ಆತ ಕೊಡಗರ ಮೇಲೆ ನಡೆಸಿರುವಂತಹ ದಾಳಿಯ ಇತಿಹಾಸ ಇದೆ. ಹಾಗಿದ್ರೆ ಇತಿಹಾಸದ ಪಾಠವನ್ನ ನೀವು ಕಲಿಯದೇ ತಪ್ಪು, ಅದನ್ನ ಆತನ ಬಗ್ಗೆ ಓದಿಸೋದೇ, ಹಂಗಾರೆ ಟಿಪ್ಪುವನ್ನ ಇತಿಹಾಸದಿಂದ ಅಳಿಸಿ ಹಾಕೋದಕ್ಕೆ ಸಾಧ್ಯ ಆಗತ್ತಾ? 100ಕ್ಕೆ 100 ಅಳಿಸಿ ಹಾಕಬೇಕು. ಇಂಥ ಕ್ರೌರ್ಯ, ಇಂಥ ಒಬ್ಬ ಹಿಂದೂ ದ್ರೋಹಿ, ಅತ್ಯಾಚಾರಿ, ಮತಾಂಧ ಇದ್ದಂತ ವ್ಯಕ್ತಿನ ಏನ್ ಕಲಿಯೋದಿದೆ? ಅವಂದೇನ್ ಕಲಿಬೇಕಿಲ್ಲಿ? ಇಲ್ಲಿ ವೀರ ರಾಣಾ ಪ್ರತಾಪ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇಂಥವ್ರದ ಇಲ್ಲ, ಪಾಠಗಳಿಲ್ಲ. ಭಗತ್ ಸಿಂಗ್ ಬಗ್ಗೆ ಪಾಠಗಳಿಲ್ಲ ಅಂತ ಹೇಳಿದ್ರೆ ಪಾಠಗಳನ್ನು ಓದ್ತಾ ಇಲ್ಲ. ಶಾಲಾ ಪಠ್ಯದ ಬಗ್ಗೆ ಮುಸಲ್ಮಾನ. ಈಗ ಭಗತ್ ಸಿಂಗ್ ಬಗ್ಗೆ, ಶಿವಾಜಿ ಬಗ್ಗೆ ಹಾಕಲಿ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹಾಕಲಿ, ಮಹಾಪುರುಷರ ಬಗ್ಗೆ ಏನು ಈ ಕ್ರೌರ್ಯದ ಬಗ್ಗೆ ತಗೊಂಡು ಏನ್ ಮಾಡೋದಿದೆ ನಾವು? ಮುತಲಿಕ್ರೆ ಈಗ ತಾವು ಹೇಳೋ ಭರದಲ್ಲಿ ಹೇಳ್ತಾ ಇದ್ದೀರಿ ಅವ್ರ ಬಗ್ಗೆ ಪಾಠಗಳೇ ಇಲ್ಲ ಅಂತ. ಇದೆ, ನೀವು ಅದನ್ನ ಹೇಳೋದನ್ನ ಸರಿಯಾಗಿ ಹೇಳಬೇಕು. ನೀವು ಯಾವುದೋ ಜೋಶಲ್ಲಿ ಇದೆ, ಆದ್ರೆ ವಿಸ್ತೃತವಾದಂತ ಪಾಠಗಳಿಲ್ಲ. ಎಲ್ಲೊಂದ್ ಕಡೆಗೆ ಏನು ಅಂತಂದ್ರೆ, ಒಂದು ಪುಟದಲ್ಲಿ ಏನಾದರೂ ಅವನು ವಿವರಗಳು ಕೊಡ್ತೀವಿ ಅಂತಂದ್ರೆ ಅರ್ಧ ಪುಟ ಅವನು ಫೋಟೋ ಹಾಕ್ಬಿಟ್ಟು ಇನ್ನರ್ಧ ಪುಟದಲ್ಲಿ ಅವನು ವಿವರಣೆಯನ್ನು ಕೊಡುವಂತ ಪ್ರಯತ್ನಗಳಾಗ್ತಾ ಇವೆ ಅಂತ ಹಂಗೆ ಹೇಳೋದೊಂದು ಅರ್ಥ ಇದೆ. ನೀವು ಪಾಠವೇ ಇಲ್ಲ ಅಂತಂದ್ರೆ ತಪ್ಪು ಸಂದೇಶ ಹೋಗಲ್ವಾ? ಏನಂತೀರಿ? ಬೇಕಾದಷ್ಟು ಪಾಠಗಳಿಲ್ಲ, ಎಲ್ಲೋ 4 ಜನರು ಹಾಕಿದ್ರೆ ಆಗುದಿಲ್ಲ. ಬೇಕಾದಷ್ಟು ವಿದ್ಯಾರ್ಥಿಗಳಿಗೆ KRS ಡ್ಯಾಮ್ ಉದ್ಘಾಟನೆ ಆದದ್ದು 1932ರಲ್ಲಿ. ಇಲ್ಲ, ಮರೆತು ಬಿಟ್ಟಿದ್ದಾರೆ. ಒಂದ್ ನಿಮಿಷ ಮೊದಲಿಗೆ ಈ ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಿರುವ ಕೊಡುಗೆಗಳಂತ ನೀವು ಎಣಿಸ್ಕೊಂಡು ಹೋದ್ರೆ ಸಾಯಂಕಾಲ ಆಗ್ಬಿಡುತ್ತೆ. ಅಷ್ಟೊಂದು ಕೊಡುಗೆಗಳಿವೆ. ಕಾಯಿನ್ಸ್ ಕಟ್ಟೋರವರು, ಕ್ಯಾಲೆಂಡರ್ ಮಾಡಿಸಿದವರು, ರೈತರಿಗೆ ಅವ್ರು ಏನ್ ಮಾಡಿದ್ದಾರೆ? ಸಿಲ್ಕ್ ಬಗ್ಗೆ, ಮೈಸೂರು ರಾಕೆಟ್ಸ್ ಟೆಕ್ನಾಲಜಿ ಯುರೋಪಿಯನ್ಸ್ ಕಾಪಿ ಮಾಡಿದ್ರು. ಅವರು ಕೊಟ್ಟ ಮೈಸೂರು ರಾಕೆಟ್ ಬ್ರಿಟಿಷರ ವಿರುದ್ಧ ಮೊದಲನೇ ಯುದ್ಧ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಿದ್ದು ಟಿಪ್ಪು ಸುಲ್ತಾನ್. ನೀವು ಇತಿಹಾಸ ಓದ್ಬಿಟ್ಟು ಬನ್ನಿ. ಮಹಾರಾಣಾ ಪ್ರತಾಪ್ ಹೆಸರು ತಗೋತಿದ್ದೀರಿ. ಮಹಾರಾಣಾ ಪ್ರತಾಪ್ ಜನರಲ್, ಒಬ್ಬ ಮುಸಲ್ಮಾನ ಅಫ್ಜಲ್ ಖಾನ್. ಮಹಾರಾಣಾ ಪ್ರತಾಪ್ ಹಲ್ದಿಘಾಟಿಯಲ್ಲಿ ನಡೆಸಿದ್ದ ಯುದ್ಧದಲ್ಲಿ ಪ್ರತಾಪ್ ಕಡೆ ಯುದ್ಧ ಮಾಡಿದವನು ಅಫ್ಜಲ್ ಖಾನ್. ಹೋದ್ರಿ ಒಂದ್ಸಲ. ಕೃಷ್ಣ ಇದ್ದು KRS ಡ್ಯಾಮ್ ಇದಲ್ಲ, ಆ ಡ್ಯಾಮ್ ಯಾರು ಕಟ್ಟಿಸಿದ್ದು? ಯಾರು ಮೊದಲು ಇದು ಮಾಡಿದ್ದು? 1932ರಲ್ಲಿ ಒಬ್ಬ ಇವರು ರಾಜರಿದ್ದಾಗ, ಒಡೆಯರಿದ್ದವರು, ಕೃಷ್ಣ ದೇವರಾಜ ಒಡೆಯರ್ 4. ಅವ್ರು ಏನ್ ಮಾಡ್ತಾರೆ? ಮೈಸೂರು ಮಹಾರಾಜ. ಬಾಯಿಂದ ಇತಿಹಾಸ ಕೇಳಕ್ಕಾಗಲ್ರಿ ಆ ಹೆಸರುಗಳು. ಇದು
ನೀವೇನೇನೋ ಹೊಡಿತೀರಿ. ದಯವಿಟ್ಟಲ್ಲ ಹೆಂಗ್ ಗೊತ್ತಾ ಸರ್, ದಯವಿಟ್ಟು ಹೆಂಗ್ ಗೊತ್ತಾ ಒಂದ್ ಸರ್, ಅಲ್ಲಲ್ಲ ಜನ ನೋಡ್ರಿ ಒಂದ್ ಮಾತಾಡ್ತೀನಿ ಬ್ಯಾಂಗ್ಳೂರ್ ಕೇಳಿಸ್ಕೊಳ್ಳಿ ನೀವು. ಕಲ್ಲು ಸಿಕ್ತು, ಅದ್ರಲ್ಲಿ ಪರ್ಷಿಯನ್ ಬರ್ದಿತ್ತು, ಆ ಪರ್ಷಿಯನ್ ಬರ್ದಿರೋದನ್ನ ಟ್ರಾನ್ಸ್ಲೇಟ್ ಅದನ್ನ ಯಾರು ನಿಮ್ಮ ಉತ್ಸಾಹದ ಬಗ್ಗೆ ಎರಡು ಮಾತಿಲ್ಲ. ನೀವು ಬಹಳ ಉತ್ಸಾಹದಿಂದ ಮಾತಾಡ್ತೀರಿ, ಚೆನ್ನಾಗಿ ಮಾತಾಡ್ತೀರಿ. ಆದ್ರೆ ಹೆಂಗ್ ಗೊತ್ತಾ ಒಂದಿಷ್ಟು ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅಂತ. ಆಗಲೇ ನೀವೇನೋ ಈ ಮಹಾಭಾರತದ ಬಗ್ಗೆ ಏನೋ ಹೊಡೆಯಕ್ಕೆ ಹೋದ್ರಿ. ಒಂಚೂರು ಮಿನಿಮಮ್ ಒಂದಿಷ್ಟು ತಿಳ್ಕೊಂಡ್ರಿ. ನೋಡಿ ಅವ್ರನ್ನ ವಿಲನ್ಗಳ ತರನೇ ನೋಡಿರೋದು ಯಾರು ಅದನ್ನೇ ಹೇಳ್ತೀನಿ ನಿಮಗೆ ಕೇಳಿ. 4 ಜನ ಆ ಬಹುತ್ ಅಚ್ಚಿ ಬಾತ್ ಕರೀನ್ಸು ಅಂತಂದ್ರೆ ಬರಲ್ಲ ಸರ್. ಬಿಜೆಪಿ ನಿಮ್ಮ ಉತ್ಸಾಹ 4 ಪ್ರೀಸನ್ನ ಕೊಂದಾಕಿದ್ರು. ನೀವು ಇಲ್ಲಿಂದ ಲಿಂಕ್ ಸಮಸ್ಯೆ ಪುಸ್ತಕದಲ್ಲಿ ಓದಿದ್ರಿ, ನಾನು ಲಿಂಕ್ ಸಮಸ್ಯೆ ಇದೆ. ನಾವು ಓದಿದ್ರಿ. ಎಕ್ಸ್ಪ್ರೆಸ್ ಯಾಕೆ ತೆಗಿಬೇಕು ಅದನ್ನ? ಎಕ್ಸ್ಪ್ರೆಸ್ ನೀವು ಲಿಂಕ್ ಕೊಡೋದ್ರಲ್ಲಿ ಎಡವಟ್ಟಾಗುತ್ತೆ. ಇದೊಂದು ಸ್ಪರ್ಧೆ ಏನಂದ್ರೆ ಪ್ರತಿದಿನ ಚರ್ಚೆ ಮಾಡ್ತೀವಿ. ನಾವು ಚರ್ಚೆನ ಮುಂದುವರಿಸೋಣ. ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಶಾಲೆಗಳಲ್ಲಿ ಟಿಪ್ಪು ಪಠ್ಯವನ್ನ ಕಡಿತ ಮಾಡುವಂತದ್ದು ಆಗತ್ತಾ? ಅದರ ಬಗ್ಗೆ ಸರ್ಕಾರ ಏನ್ ತೀರ್ಮಾನವನ್ನು ಕೈಗೊಳ್ಳುತ್ತೆ? ಸದನದಲ್ಲಿ ಇವತ್ತು ಟಿಪ್ಪು ಪಠ್ಯದ ಪರಿಷ್ಕರಣೆಯ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ. ಟಿಪ್ಪುವಿನ ಬಗ್ಗೆ ಪ್ರೌಢಶಾಲೆ ಅಥವಾ ಅದಕ್ಕಿಂತ ಕೆಳ ಹಂತದಲ್ಲಿ ಎಷ್ಟು ವ್ಯಾಪ್ತಿಯಲ್ಲಿ ಆತನ ಅಧ್ಯಯನವನ್ನ, ಆತನ ಬಗ್ಗೆ ತಿಳಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಟಿಪ್ಪುವಿನ ಬಗ್ಗೆ ಎಷ್ಟು ವಿಚಾರಗಳನ್ನ ಅಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕರ್ನಾಟಕದ ಇತಿಹಾಸವನ್ನ ಓದುವಂತಹ ಸ್ಪೆಷಲ್ ಆಗಿರುವಂತಹ ಕ್ಲಾಸ್ಗಳು ಶುರು ಆಗುವಂತದ್ದು PU ನಂತರದ ಕ್ಲಾಸ್ಗಳಲ್ಲಿ. ಯಾಕಂದ್ರೆ ಕರ್ನಾಟಕ ಇತಿಹಾಸ ಅನ್ನುವಂಥ ಒಂದು ಸಪರೇಟ್ ಸಬ್ಜೆಕ್ಟ್ ಇರುತ್ತೆ. ಅಥವಾ ಡಿಗ್ರಿಯಲ್ಲಿ ಇರುವಂತಹ ಇತಿಹಾಸ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಇತಿಹಾಸ, ಭಾರತೀಯ ಇತಿಹಾಸದ ಸಪರೇಟ್ ಸಬ್ಜೆಕ್ಟ್ ಇರುತ್ತೆ. ಆದರೆ ಶಾಲಾ ಪಠ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ 6ರಿಂದ 5ನೇ ತರಗತಿಯಿಂದ 10ನೇ ತರಗತಿ ತನಕ ಎಷ್ಟು ಓದಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂತಹ ಅಂಶ. ಅಲ್ಲಿ ಯಾವ ವಿಚಾರಗಳನ್ನ ಹೇಳಬೇಕಾಗಿದೆ ಅನ್ನೋದು. ಸಿದ್ದಲಿಂಗಸ್ವಾಮಿಯವರೇ, ಯಾವ ಕಾರಣಕ್ಕಾಗಿ ಹಾಗಾದ್ರೆ ಟಿಪ್ಪುವನ್ನ ಸಂಪೂರ್ಣ ಪಠ್ಯದಿಂದಲೇ ತೆಗೆದು ಹಾಕಬೇಕು ಅನ್ನೋದನ್ನ ಹೇಳ್ತಾ ಇರೋದು? ಸಿದ್ದಲಿಂಗಸ್ವಾಮಿಯವರೇ, ಜಸ್ಟ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಇಲ್ಲಿ ಆಡಿಯೋ ಕೇಳ್ತಾ ಇಲ್ಲ ತಮ್ಮದು, ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ರಾಜಶೇಖರ ಸ್ವಾಮೀಜಿಯವರೇ, ಇಲ್ಲಿ ಆಗ್ಲೇ ಉಮರ್ ಶರೀಫ್ ಅವರು ಒಂದು ಮಾತನ್ನು ಹೇಳಿದ್ರು. ಹೌದು, ಆತನ ಬಗ್ಗೆ ಹೇಳುವಾಗ ಆತ ಮಾಡಿರಬಹುದಾಗಿರುವಂತಹ ಕೊಲೆಗಳ ಬಗ್ಗೆ, ಆತ ಮಾಡಿರುವಂತಹ ಯುದ್ಧ ನಡೆಸಿರುವಂತಹ ಸಂದರ್ಭಗಳಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ, ಈಗ ಕೊಡಗರ ಮೇಲೆ ಆತ ದಾಳಿ ನಡೆಸಿದ, ಅಲ್ಲಿ ಆತ ಏನು ದೇವಟ್ಟಿಪುರಂನಲ್ಲಿ ಆತ ಹತ್ಯೆಗೈದ, ರಕ್ತದೋಕುಳಿಯನ್ನು ಹರಿಸಿದ, ಈ ಇತಿಹಾಸವೂ ಕೂಡ ಭಾಗವಾಗಿ ಇರಲಿ, ಅದರ ಬಗ್ಗೆ ಕೂಡ ತಿಳಿಸಿ ಕಲಿಸಿ. ಆದ್ರೆ ಸಂಪೂರ್ಣವಾಗಿ ಆತನನ್ನ ಇತಿಹಾಸದ ಪುಟಗಳಿಂದ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗತ್ತಾ? ಈಗಿರುವ ಪಠ್ಯ ಪುಸ್ತಕದಲ್ಲಿ ಅವನ ಕ್ರೌರ್ಯತೆಯ ಬಗ್ಗೆ ಮಾತ್ರ ಪಾಠ ಇದೆ. ಆ ಕ್ರೌರ್ಯತೆಯನ್ನ ಎಲ್ಲಿ ದಬ್ಬಾಳಿಕೆಯ ಮೂಲಕ ನಡೆಸಿದವ, ಎಲ್ಲಿ ಹಿಂದೂಗಳನ್ನ ಹಿಂಸಿಸಿದ, ಎಲ್ಲಿ ಕ್ರಿಶ್ಚಿಯನ್ರನ್ನ ಮತಾಂತರ ಮಾಡಿದ, ಪಣಿಕ್ಕರ್ ಅನ್ನುವಂತಹ ಕೇರಳದ ಮಲಬಾರಿ ನಿವಾಸಿಗಳನ್ನ ಅವ ಮತಾಂತರ ಮಾಡ್ಲಿಕ್ಕೆ ಏನೆಲ್ಲ ಹೂರಣಗಳನ್ನ ಮಾಡಿದ ಎನ್ನುವುದರ ಬಗ್ಗೆ ಪುಂಖಾನುಪುಂಖವಾದ ಉಲ್ಲೇಖವಿಲ್ಲ. ಇಲ್ಲಿರುವುದು ಅವ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ, ಅವನ ಬಹಳ ವೈಭವಯುತವಾದ ವ್ಯವಸ್ಥೆಗಳ ಬಗ್ಗೆ ಮಾತ್ರ ದಾಖಲೆ ಇದೆ. ಶ್ರೀರಂಗಪಟ್ಟಣದ ಆಂಜನೇಯ ದೇವಸ್ಥಾನವನ್ನ ಕೆಡವಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ದಾನೆ ಎನ್ನುವ ಪಾಠವಿಲ್ಲ. ಇಂತಹ ಪಾಠಗಳು ತೋರಿಸಬೇಕು. ಅದು ಸುಳ್ಳು, ದಾಖಲೆ ಇದೆ, ಗಜೆಟಿಯರ್ ಅದು ಸುಳ್ಳು ಮಾತಾಡಲ್ವಾ? ಇವತ್ತಿಗೂ ಕಾಣ್ತದೆ ರಜಾಕ್ ಅವರೇ? ಇಲ್ಲ, ಏನು ಕಾಣಲ್ಲ. ನೋಡಿ, ಆ ಕಾಲದಲ್ಲಿ ಹಿಂದೂಗಳ ಡಿಸೈನ್, ಮುಸಲ್ಮಾನರ ಡಿಸೈನ್ ಅಂತ ಇರ್ಲಿಲ್ಲ. ಹಿಂದೂ ಮುಸಲ್ಮಾನರು ಒಗ್ಗಟ್ಟಾಗಿ ಬಾಳಿದ್ರು. 1980ರಿಂದ ಬಿಜೆಪಿ ಬಂತಲ್ಲ, ಅಲ್ಲಿಂದ ಹಿಂದೂ ಮುಸಲ್ಮಾನ ಡಿವೈಡ್ ಆಯ್ತು. ಯಾಕೆ? ವೋಟ್ಗೋಸ್ಕರ. ಅದನ್ನ ತಿಳ್ಕೊಳ್ಳಿ. ಆ ಕಾಲದಲ್ಲಿ ಹಿಂದೂ ಮುಸಲ್ಮಾನ ಇರಲಿಲ್ಲ. ಇವತ್ತಿಗೂ ನಮ್ಮ ಸಂಪ್ರದಾಯಗಳಲ್ಲಿ ಹಿಂದೂ ಆಚರಣೆಗಳನ್ನ ನಮ್ಮ ಮನೇಲಿ ಮಾಡ್ತೀವಿ, ಮುಸ್ಲಿಂ ಆಚರಣೆಗಳನ್ನ ಹಿಂದೂಗಳು ಮಾಡ್ತಾರೆ. ಒಗ್ಗಟ್ಟಾಗಿ ಬಾಳಿರೋರು ನಾವು. ಒಂದ್ ನಿಮಿಷ, ಶಲುಪಿಳಿ ಅಯ್ಯಂಗಾರ್ ಕೇಳೋಣ. ಶಲುಪಿಳಿ ಅಯ್ಯಂಗಾರ್ ಅವರೇ, ಈಗ ಈ ಚರ್ಚೆ ಬಂತು, ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮಸೀದಿಯನ್ನಾಗಿ ಪರಿವರ್ತನೆ ಮಾಡದ ಅಂತ, ಅದು ಸುಳ್ಳು ಅಂತ ವಾದ ಮಾಡ್ತಾ ಇದ್ದಾರೆ ರಜಾಕರು. ತಾವೇನ್ ಹೇಳ್ತೀರಿ? ಅದು ಸುಳ್ಳಲ್ಲ. ಈಗ ಇವರು ಹೇಳ್ತಾರೆ ಅದು ಎರಡು ಬೇರೆ ಬೇರೆ ಅಂತ. ನಾನು ಯೂನಿವರ್ಸಿಟಿಯಲ್ಲಿ ಪಾಠ ಮಾಡೋನು,
ಮುಸ್ಲಿಂ ಆರ್ಕಿಟೆಕ್ಚರ್ ಬೇರೆ, ಹಿಂದೂ ಆರ್ಕಿಟೆಕ್ಚರ್ ಬೇರೆ ಇದೆ. ಆದ್ರೆ ನಂತರದ ಕಾಲದಲ್ಲಿ ಎರಡೂ ಸೇರ್ಕೊಂಡು ಇಂಡೋ ಸಾರ್ಸನಿಕ್ ಆರ್ಟ್ ಬಂತು. ಇವಾಗ ಮೈಸೂರು ಅರಮನೆ ಇದೆಯಲ್ಲ, ಅದೆಲ್ಲ ಇಂಡೋ ಸಾರ್ಸನಿಕ್ ಆರ್ಟ್, ಅಂದ್ರೆ ಹಿಂದೂ ಮುಸ್ಲಿಂ ಎರಡೂ ಸೇರಿರೋದು. ಆದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಂಬಗಳೆಲ್ಲ ಹಿಂದೂ ಆರ್ಕಿಟೆಕ್ಚರಲ್ ಸ್ಟೈಲಲ್ಲಿ ಇದೆ. ಹಾಗಾಗಿ ಅಬ್ದುಲ್ ರಜಾಕ್ ಅವರು ಕೌಂಟರ್ ಮಾಡ್ಲಿ ಹಾಗಂತ ಹೇಳ್ಬಿಟ್ಟು ಏನೇನೋ ಕೌಂಟರ್ ಮಾಡೋದಲ್ಲ, ಏನೇನೋ ಕೌಂಟರ್ ಮಾಡೋದಲ್ಲ. ನೋಡಿ, ತಾಜ್ ಮಹಲ್ ಹೋಗಿ ನೋಡಿದ್ರೇನು ನೀವು, ಹಿಂದೂಗಳ ಶಿಲ್ಪಿನೂ ಇದೆ, ಅದರಲ್ಲಿ ಹಿಂದೂಗಳ ಶಿಲ್ಪಕಲೆಯೂ ಆಗಿದೆ. ತಾಜ್ ಮಹಲ್ನಲ್ಲಿ ಕಟ್ಸಿದ್ದು ಮುಸಲ್ಮಾನ, ಎಲ್ರಿಗೂ ಗೊತ್ತು ಇತಿಹಾಸ. ಆದ್ರೆ ಅದರಲ್ಲಿ ಅಲ್ಲ ಅಬ್ದುಲ್ ರಜಾಕ್ ಅವರೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ ಸರ್. ಹಿಂದೂ ಆರ್ಕಿಟೆಕ್ಚರ್ ಬೇರೆ ಇತ್ತು, ಮುಸ್ಲಿಂ ಆರ್ಕಿಟೆಕ್ಚರ್ ಬೇರೆ ಇತ್ತು. ಈ ಎರಡು ಸ್ಟೈಲ್ಗಳು ಬಂದು ಭಾರತದಲ್ಲಿ ಮಿಕ್ಸ್ ಆಯ್ತು ಲೇಟರ್ ಪೀರಿಯಡ್ ಅಲ್ಲಿ. ಆದರೆ ನೀವು ಶ್ರೀರಂಗಪಟ್ಟಣದ ಎಕ್ಸಾಂಪಲ್ ಅದಕ್ಕೆ ಕೊಡಬೇಡಿ, ಇನ್ನು ಬೇಕಾದ್ರೆ ಮೈಸೂರು ಅರಮನೆ ಎಕ್ಸಾಂಪಲ್ ಕೊಡಿ. ಇನ್ನೊಂದು ಮಾತು ಹೇಳ್ತೀನಿ, ಶ್ರೀರಂಗಪಟ್ಟಣ ಮಸೀದಿ ಬಗ್ಗೆ ತಾವು ಮಾತಾಡಂಗಿಲ್ಲ. 1947 ರಿಲಿಜಿಯಸ್ ಪ್ಲೇಸಸ್ ವರ್ಷಿಪ್ ಆಕ್ಟ್ ಬಂದಿದೆ. ಸಂವಿಧಾನ ಅಂತ ಹೇಳ್ತೀವಲ್ಲ, ಆ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ರೆ 1947 ರಿಲಿಜಿಯಸ್ ಪ್ಲೇಸಸ್ ವರ್ಷಿಪ್ ಆಕ್ಟ್, ಯಾವ ಧರ್ಮದ ಜಾಗ ಯಾರ್ಯಾರು ಇವಾಗ ಪ್ರಾರ್ಥನೆ ಮಾಡ್ತಿದ್ರು ಅವ್ರಿಗೆ ಸೇರಿತ್ತು ಅಂತ. ಅದ್ರ ವಿರೋಧವಾಗಿ ಯಾಕೆ ಮಾತಾಡ್ತೀವಿ ಮಾತಾಡಿ ಪ್ಲೀಸ್ ಕಂಟಿನ್ಯೂ. ನೋಡಿ ರಜಾಕ್ ಅವರೇ, ನೀವು ಯಾವುದೇ ಪಾಯಿಂಟ್ ಅನ್ನ ಮಾತಾಡುವಾಗ ಆ ಪಾಯಿಂಟ್ ಅನ್ನ ಮಾತ್ರ ಮಾತಾಡಿ. ಈಗ ನೀವೇನು ಹೇಳಿದ್ರಿ, ಸ್ಟೈಲು ಆತರ ಇಲ್ಲ ಅಂತ ಅಂದ್ಬಿಟ್ರಿ. ಆಯ್ತು, ಒಪ್ಕೊಳ್ಳಿ, ಆ ಸ್ಟೈಲ್ ನಾನು ಸರಿಯಾಗಿ ಗೊತ್ತಿರ್ಲಿಲ್ಲ ಹೇಳ್ದೆ ಅಂತ ಒಪ್ಕೊಳ್ಳಿ. ಆಮೇಲೆ ಬೇರೆ ಪಾಯಿಂಟ್ ಹೇಳಿ. ನೀವೇ ಹೇಳಿದ್ರಿ ಎರಡೂ ಕಲ್ಚರ್ ಸೇರಿ ಒಂದ್ ಸ್ಟೈಲ್ ಮಾಡಿದ್ದಾರೆ. ಎರಡೂ ಕಲ್ಚರ್ ಸೇರಿ ಒಂದ್ ಸ್ಟೈಲ್ ಮಾಡಿದ್ದಾರೆ. ಅದು ಇಂಡೋ ಸಾರ್ಸನಿಕ್ ಸ್ಟೈಲ್. ಅದು ಸರ್, ಇವತ್ತಿನ ದಿನವೂ ಒಂದು ಮಸೀದಿ ಕಟ್ಟಬೇಕಾದ್ರೆ ಹಿಂದೂಗಳು ಕಟ್ತಾರೆ, ಹಿಂದೂ ಆರ್ಕಿಟೆಕ್ಟ್ ಮಸೀದಿಯನ್ನು ಡಿಸೈನ್ ಮಾಡಿದ್ದಾರೆ. ಸ್ವಾಮೀಜಿ ಶೆಲ್ಲಪಿಳ್ಳೆಂಗರ್ ಒಂದ್ ನಿಮಿಷ ಅಬ್ದುಲ್ ರಜಾಕ್ ಇಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಡಿ. ಇಲ್ಲ ಕೇಳಿ, ಈಗ ಹಿಂದೂ ವಾಸ್ತುಶೈಲಿ ಬೇರೆ, ಮುಸ್ಲಿಂ ವಾಸ್ತುಶೈಲಿ ಬೇರೆ, ಅದಾದ್ಮೇಲೆ ಎರಡನ್ನೂ ಕೂಡ ಸೇರಿಸಿ ಮಾಡುವಂಥದ್ದು ಒಂದು ಬಂತು ಅಂತ ಹೇಳ್ತಾರೆ. ಅಲ್ಲ ತಡ್ರಿ, ಅರಮನೆ ನೋಡಿದಂಥ ಸಂದರ್ಭ ಅದರ ಅರ್ಥ ಇರುವಂತ ದೇವಾಲಯಗಳನ್ನ ಕಂಬಗಳನ್ನ ಎತ್ಕೊಂಡೋಗಿ ಅದ್ರ ಮೇಲೆ ಮಸೀದಿ ಕಟ್ಟೋದು ಹಿಂದೂ ಆರ್ಸನಿಗೆ, ಇದೆಲ್ಲ ಇಂಡೋ ಆರ್ಸನಿಕ್ ಕಟ್ಟಿಲ್ಲ. ಅದು ಇವತ್ತು ಹೇಳ್ತಿರೋದು ನೀವೆಲ್ಲ, ಇವತ್ತು ಬಂದ್ಬಿಡೋದನ್ನ ಹೇಳ್ತಿರೋದು. ಇವಾಗಲೂ ಕೂಡ ಇತಿಹಾಸದ ಪುಸ್ತಕಗಳಲ್ಲಿ ಆದಂತ ತಪ್ಪುಗಳನ್ನು ಒಪ್ಪಿಕೊಂಡು ಇವತ್ತಿನ ಮಸೀದಿಗಳು ಕೂಡ. ಈಗ ಹರಿಪ್ರಸಾದ್ ಮಾತು ಹೇಳಿದ್ರು, ಆಯ್ತು ನೀವು ಹೇಳೋದಾದ್ರೆ ಹೆಂಗ್ ಗೊತ್ತಾ, ಅವನ ತಪ್ಪು ಒಪ್ಪುಗಳನ್ನು ಎರಡೂ ಹೇಳಿ ಈ ಮುಖಾಂತರ ಪಠ್ಯ ಉಳಿಸಿ. ಇವತ್ತಿನ ಮಸೀದಿಗಳು ಕೂಡ ಹಿಂದೂ ಆರ್ಕಿಟೆಕ್ಟ್ ಡಿಸೈನ್ ಮಾಡ್ತಿದ್ದಾರೆ, ಅದು ನನಗೆ ಗೊತ್ತು. ಹಿಂದೂ ಆರ್ಕಿಟೆಕ್ಟ್ ಮಸೀದಿಗಳನ್ನ ಇವತ್ತು ಡಿಸೈನ್ ಮಾಡ್ತಿದ್ದಾರೆ, ಗೊತ್ತು. ಸಿರ್ಲಿಂಗ್ ಸಂಬಳ ತಾವೇನಂತೀರಿ? ರಜಾಕ್ ಅವರು ಮಧ್ಯ ದುಶಾಸನನ್ನ ಮತ್ತು ದುರ್ಯೋಧನನ ತರ್ತಾ ಇದ್ದಾರೆ. ಇವರಿಗೆ ಸಮಾಜದ ಮತ್ತು ಇತಿಹಾಸದ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಳದಿ ಘಾಟ್ ನ ಉದಾಹರಣೆ ತಂದ್ರು. ಹಳದಿ ಘಾಟ್ ನಲ್ಲಿ ಮಹಾರಾಣಾ ಪ್ರತಾಪ್ ಸಿಂಹರಿಗೂ ಮತ್ತು ಅಕ್ಬರ್ಗೂ ಯುದ್ಧ ಆಗುತ್ತೆ. ಇವ್ರು ಹೇಳ್ತಾರೆ ಅಫ್ಜಲ್ ಖಾನ್ಗೆ ಯುದ್ಧ ಆಯ್ತು ಅಂತ ಹೇಳ್ತಾರೆ, ಅಫ್ಜಲ್ ಖಾನ್ ಜೊತೆಗೆ ಯುದ್ಧ ಆಗ್ತದೆ ಅಂತ ಹೇಳ್ತಾರೆ. ಅಫ್ಜಲ್ ಖಾನ್ ಈ ಕಡೆ ಮಾನ್ ಸಿಂಗ್, ಈ ಕಡೆ ಮಾನ್ ಸಿಂಗ್. ಆಮೇಲೆ ತಾಜ್ ಮಹಲ್ ಹೇಳ್ತಾರೆ ಅಕ್ಬರ್ ರೆಪ್ರೆಸೆಂಟ್ ಮಾಡಿದ್ದು ಮಾನ್ ಸಿಂಗ್. ತೇಜೋ ಮಹಾಲಯ, ರಜಾಕ್ ಅವರೇ ಇದು ತೇಜೋ ಮಹಾಲಯ ಇತಿಹಾಸ ಓದಿ. ಪಿಕೆ ಓಕ್ ಅದ್ರಲ್ಲಿರೋ ಮಕ್ಬರ ಯಾರ್ದು ಅದು ಹೇಳಿ. ತಾಜ್ ಮಹಲ್ ಇರೋ ಮಕ್ಬರ ಯಾರ್ದು ಹೇಳಿ. ಬರ್ದಿದ್ದಾನೆ. ತಾಜ್ ಮಹಲ್ ಇರೋ ಮಕ್ಬರ ಇದೆಲ್ಲ ಅಲ್ಲಿ, ಅದು ಯಾರ್ದು? ಒಡೆದು ತಾಜ್ ಮಹಲ್ ಮಾಡಿದಾನೆ. ಅದೇ ಮಾದರಿಯಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಒಬ್ಬ ಮತಾಂಧ ಕ್ರೂರಿ ಅಷ್ಟೇ ಅಲ್ಲ, ತನಗೆ ಆಶ್ರಯ ಕೊಟ್ಟಂತ ಮೈಸೂರು ಸಂಸ್ಥಾನವನ್ನೇ ತನ್ನ ಅಧೀನದಲ್ಲಿ ಇಟ್ಕೊಂಡು ಅಲ್ಲಿ ಸಿಂಹಾಸನವನ್ನ ಪಡ್ಕೊಂಡು ಆ ಗುಲಾಮಿಗಿರಿಗೆ ತಳ್ಳಿದಂತವನು. ಇಷ್ಟೇ ಅಲ್ಲ, ಕಾಫೀರರ ಸಂಹಾರಕ್ಕಾಗಿ ಅಂತ ಹೇಳಿ ಖಡ್ಗದ ಮೇಲೆ ಬರೆದು ಹಿಂದೂಗಳ ಮಾರಣಾಂತಿಕ ಹೋಮವನ್ನ ಮಾಡಿದಂತವನು ಇವತ್ತು ಆದರ್ಶ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕರ್ನಾಟಕ ಸರ್ಕಾರ ಆ ಪಠ್ಯ ಪುಸ್ತಕದಲ್ಲಿರುವಂತಹ ಟಿಪ್ಪು ಸುಲ್ತಾನರ ಚರಿತ್ರೆಯನ್ನ ತೆಗೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಪ್ರಮೋದ್ ಮುತಾಲಿಕ್ರೆ ಏನ್ ಹೇಳ್ತಾ ಇದ್ರಿ ತಾವು? ಬಿಜೆಪಿ ಬಂದ ಮೇಲೆ ಇದೆಲ್ಲ ಪ್ರಾರಂಭ ಆಯ್ತು ಅಂತ ಹೇಳ್ತಾರಲ್ಲ, ಈ ದೇಶದ ಇತಿಹಾಸದಲ್ಲಿ ಒಂದೇ ಒಂದು ಮಸೀದಿ ಇಲ್ಲ. ದೇವಸ್ಥಾನವನ್ನ ಕೆಡವಿ ಮಸೀದಿ ಕಟ್ಟಿದ್ದು ಇವ್ರದ್ದು ಸ್ವಂತ ಮಸೀದಿ ಒಂದೂ ಇಲ್ಲ. ಇವತ್ತಿಗೂ ಕೂಡ ಸಾಕ್ಷಿಯಾಗಿ ಈಗ ಬದಾಮಿಯಿಂದ ನಾನು ಬರ್ತಾ ಇದ್ದೀನಿ. ಬದಾಮಿಯಲ್ಲಿ ಒಂದು ಶಾಲೆಯ ರಿಪೇರಿ ಮಾಡುವಂತ ಸಮಯದಲ್ಲಿ ಆ ಶಾಲೆಯ ಕೆಳಗಡೆಗೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಗರ್ಭಗುಡಿ ಮಸೀದಿಯ ಕೆಳಗಡೆ ಇದೆ.
ಇವತ್ತಿಗೂ ಇದೆ. ರಾಯಚೂರಿನಲ್ಲಿ ಇವತ್ತು ರಸ್ತೆ ಅಗಲೀಕರಣ ಸಮಯದಲ್ಲಿ ದೇವಸ್ಥಾನದ ಮೇಲ್ಗಡೆಗೆ ಮಸೀದಿ ಇದೆ. ಇಂಥ ಎಲ್ಲಾ ಮಸೀದಿಗಳ ಕೆಳಗಡೆಗೆ ದೇವಸ್ಥಾನ ಇದೆ. ದೇವಸ್ಥಾನವನ್ನ ಕೆಡವಿನೇ ಮಸೀದಿ ಕಟ್ಟಿದ್ದೀವ್ರು. ಇತಿಹಾಸ ಇವತ್ತಿಂದ ಅಲ್ಲ, ಇದು ಇತಿಹಾಸದ ಪುಟಗಳಲ್ಲಿ ಬರೆದಂತದ್ದು ದಾಖಲೆ ಸಹಿತ ಇದೆ. ಟೆಂಪಲ್ಸ್ ಆಫ್ ಇಂಡಿಯಾ ಅಂತನ್ನುವಂತದ್ದು ಬರೆದಂತ ಈ ಪುಸ್ತಕದಲ್ಲಿ ಸಾವಿರಾರು ದೇವಸ್ಥಾನಗಳು ಇವತ್ತು ಮಸೀದಿ ಇದಾವೆ. ಯಾವ ರಾಜ ಯಾವ ದೇವಸ್ಥಾನ ಯಾವ ಮಸೀದಿಯನ್ನು ಕೆಡವಿದ ಹೇಗೆ ಅಂತನ್ನುವಂಥದ್ದು, ಮಸೀದಿ ಕಟ್ಟಿದ್ದಾನೆ ಅಂತನ್ನುವಂಥದ್ದು ದಾಖಲೆ ಸಹಿತ ಇದೆ, ಪುಸ್ತಕದಲ್ಲಿ ಇದೆ. ಇವತ್ತು ಇತಿಹಾಸದಲ್ಲಿ ಏನೇನು ನಡೆದಿದೆ ಅದಕ್ಕೆಲ್ಲ ಸರಿಪಡಿಸಕ್ಕೆಲ್ಲ ಸರ್ಕಾರ ಇವತ್ತು ಕೂತಿರೋದು, ಜನರ ಅಭಿವೃದ್ಧಿಗೋಸ್ಕರ ಕೂತಿರೋದು. ಇಲ್ಲಿ ಸುಮ್ನೆ ಬಂದು ಯಾವ್ದಾವ್ದು ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ಜನರನ್ನ ಡಿವೈಡ್ ಮಾಡೋ ಕೆಲಸ ಬಿಡಿ. ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಇವಾಗ ತಾಜ್ ಮಹಲ್ಗೆ ತೇಜೋ ದೇವಾಲಯ ಅಂತಾರೆ, ಅದ್ರಲ್ಲಿ ಅರ್ಥ ಇದೆಯಾ? ಮುಮ್ತಾಜಿನ ಅದು ಗ್ರೇವ್ ಯಾರ್ಡ್, ಅದು ತಾಜ್ ಮಹಲ್ ಒಂದು ಸ್ಮಶಾನ, ತಾಜ್ ಮಹಲ್ ಒಂದು ಸ್ಮಶಾನ, ಅದಕ್ಕೆ ಇಟ್ಕೊಂಡು ಇವತ್ತು ತೇಜೋ ಮಹಲ್ ಅಂತೀರಾ, ಅರ್ಥ ಇದೆಯಾ? ಸುಮ್ಮನೆ ಯಾವನೋ ಹೇಳಿದ್ರು ಅದು ಹಿಸ್ಟ್ರಿ ಆಗಲ್ಲ, ಇತಿಹಾಸ ಕ್ರಿಯೇಟ್ ಆಗಿದೆ. 7th ವಂಡರ್ ಆಫ್ ದಿ ವರ್ಲ್ಡ್. ಪ್ರಪಂಚದಿಂದ ಯಾರೇ ದೊಡ್ಡ VIP ಬಂದ್ರೆ ಅವ್ರಿಗೊಂದು ಗಿಫ್ಟ್ ಕೊಡೋದು ತಾಜ್ ಮಹಲ್. ಏನಕ್ಕೆ? ಅದು ನಮ್ಮ ದೇಶದ ಹೆಮ್ಮೆ ಅಂತ. ಅದು ತೇಜೋ ಮಹಲ್ ಅಂತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಕಾಲದಲ್ಲಿ ಆದ ತಪ್ಪುಗಳಿಗೆ ಇವತ್ತು ಸರಿಪಡಿಸಕ್ಕೆ ಕುತ್ಕೋಬೇಡಿ. ಇತಿಹಾಸವನ್ನ ಇವತ್ತು ಕ್ರಿಯೇಟ್ ಮಾಡಿ, ಇತಿಹಾಸನ ಇವತ್ತು ಮಾಡಿ. ಅಪ್ಪನ ಹಾಗೆ ಇವತ್ತು ಇಲ್ಲಿ ಕಲೆ ಇದೆ. ಇಲ್ಲಿ ತಾಜ್ ಮಹಲ್ ಒಂದೇ ಅಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟಿಪ್ಪು ಸುಲ್ತಾನ್ ಅವರ ಹೆಸರನ್ನ ಕಲ್ಲು ಮೇಲೆ ಕೆತ್ತಿ ಉದ್ಘಾಟನೆ ಮಾಡುವಾಗ KRS ಡ್ಯಾಮ್ ಅಲ್ಲಿ ಒಂದು ಕಲ್ಲನ್ನು ಹಾಕ್ತಾರೆ, ಅದನ್ನ ನೀವು ತಿರಸ್ಕರಿಸ್ತೀರಾ? ಅದು ಸುಳ್ಳ? ರಜಾಕ್ ಅವರೇ, ತಾಜ್ ಮಹಲ್ ಸ್ಮಶಾನ ಅಲ್ಲ, ಅದೊಂದು ಶಿವ ದೇವಾಲಯ. ಅದು ಸ್ಮಶಾನ. ಅದ್ರಲ್ಲಿ ಶಾಜಹಾನಿನ ಹೆಂಡತಿ ಸತ್ ಮೇಲೆ ಅದಕ್ಕೆ ಮಾಡಿದವನು ಸ್ಮಶಾನ. ಅದು ಇದೆಲ್ಲ ಯಾರೋ ವಾಟ್ಸ್ಆಪ್ ಅಲ್ಲಿ ಏನೋ ಹೇಳಿರ್ತಾರೆ, ಅದನ್ನ ತಿಳ್ಕೊಂಡು ಬಂದು ಕುತ್ಕೊಂಡು ಹೇಳ್ಬೇಡಿ. ನೀವು ಐತಿಹಾಸಿಗಳಲ್ಲ, ನೀವು ಐತಿಹಾಸಿಗಳಲ್ಲ, ನೀವು ಶ್ರೀಗಳು. ನೀವು ಧರ್ಮದ ಪ್ರಚಾರ ಮಾಡಿ. ಇತಿಹಾಸ ರಾಜಕಾರಣ ರಾಜಕಾರಣಿಗಳ ನೀವು ಐತಿಹಾಸಿಗಳಲ್ಲ. ದಯವಿಟ್ಟು ಟಿಪ್ಪು ಬಗ್ಗೆ ಮಾತಾಡಿ, ಟಿಪ್ಪು ಬಗ್ಗೆ ಮಾತಾಡಿ. ಯಾವುದೋ ಒಂದು ಮಸೀದಿ ನಮಾಜ್ ನಡೀತಾ ಇದೆ, ಇವಾಗ ಬಂದ್ಬಿಟ್ಟು ದೇವಾಲಯ. ಟಿಪ್ಪು ಸುಲ್ತಾನ್ ವಿಚಾರ ಜನ ಮನಸ್ಸನ್ನ ಕೆಡಿಸಬೇಡಿ. ಮಾತಾಡಕ್ಕೆ ಇಷ್ಟಪಡ್ತೀನಿ. ನೀವು ದಾಖಲೆಯನ್ನು ಒಪ್ಪಿಕೊಳ್ಳಿ. ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕೆಡವಿ ಇದೇ ಟಿಪ್ಪು ಒಂದ್ ನಿಮಿಷ ಉಮರ್ ಶರೀಫ್ ಏನ ಮಾತಾಡ್ತಾರೆ? ಉಮರ್ ಶರೀಫ್ ನೋಡಿ, ಒಂದು ಮುಖ್ಯವಾದ ಒಂದು ವಿಷಯ ಹೇಳ್ಬೇಕಾಗಿದೆ. ಹರಿಪ್ರಸಾದ್ ಅವರು ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ರು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ ಅಂದ್ರೆ ಅವನು ನಿಜಾಮ್ ಜೊತೆಗೆ ಯುದ್ಧ ಮಾಡ್ದ. ಆ ನಿಜಾಮ್ ಬಂದು ಆ ಟೈಮ್ನಲ್ಲಿ ಮರಾಠ ಜೊತೆಗಿದ್ರು, ಮತ್ತೆ ಬ್ರಿಟಿಷ್ ಜೊತೆಗೆ ಇದ್ರು. ಮುಸಲ್ಮಾನಾಗಿದ್ದು ನಿಜಾಮನ್ನ ಸೋಲ್ಸಕ್ಕೆ ಮುಂದೆ ಬಂದ ಟಿಪ್ಪು ಸುಲ್ತಾನ್. ಹಾಗಾಗಿ ಇಲ್ಲಿ ಎಲ್ಲಿಂದ ಬಂತು ಪ್ರಶ್ನೆ ಮತಾಂಧ ಅಂತ? ಒಬ್ಬ ಮುಸ್ಲಿಂ ಮೇಲೆ ಒಬ್ಬ ಮುಸ್ಲಿಂ ಯುದ್ಧ ಮಾಡ್ತಾ ಇದ್ದಾನೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲಿ ಕೂರ್ಗ್ನಲ್ಲಿ ನಡೆದಿರುವ ಘಟನೆ ಅದು ಕ್ರೈಸ್ತರ ಮೇಲೆ ನಡೆದಿರುವ ಘಟನೆ. ಆದರೆ ಆತನು ಟಿಪ್ಪು ಸುಲ್ತಾನ್ ನೆಪೋಲಿಯನ್ ಬೋನೋಪಾರ್ಟೆ ಎಂಬ ಒಬ್ಬ ಫ್ರೆಂಚ್ ಕಿಂಗ್ ಜೊತೆಗೆ, ಒಬ್ಬ ರಾಜನ್ ಜೊತೆಗೆ ಒಳ್ಳೆ ಸೌಹಾರ್ದತೆಯನ್ನು ಉಂಟು ಮಾಡ್ಕೊಂಡಿದ್ದ. ಮತ್ತೆ ಅಲ್ಲಿಂದ ಫ್ರೆಂಚ್ ಅವರು ಇಲ್ಲಿ ಬಂದ್ಬಿಟ್ಟು ಅವನಿಗೆ ಎಲ್ಲ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವನು ಬ್ರಿಟಿಷರ ಅಂದ್ರೆ ವಿರುದ್ಧವಾಗಿ ಫೈಟ್ ಮಾಡ್ದ, ಯುದ್ಧ ಮಾಡ್ದ. ಆದರೆ ಫ್ರೆಂಚ್ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ. ಸೊ ಹಾಗಾಗಿ ಮತಾಂಧ ಎಂಬ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಎರಡನೇ ವಿಷಯ, ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನ್ಬೇಕಂದ್ರೆ, ಆಂಜನೇಯ ಟೆಂಪಲ್ ಬಗ್ಗೆ ಮಾತಾಡ್ತಾರಲ್ಲ, 1799 ಟಿಪ್ಪು ಸುಲ್ತಾನ್ ತೀರೋದ. ಅದರ ನಂತರ ಕೃಷ್ಣರಾಜ ಒಡೆಯರ್ ನಂಬರ್ 3 ಅವರು ಬರ್ತಾರೆ. ಒಂದು ವೇಳೆ ಅಂತದ್ದು ಏನೋ ಆಗಿದ್ರೆ ಅಲ್ಲಿರತಕ್ಕಂತ ಹಿಂದೂಗಳು ಹೋಗಿ ಕೇಳ್ಬೋದಾಗಿತ್ತಲ್ಲ, ನಮ್ ಕೊಟ್ಬಿಡಿ, ನಮ್ ಜಾಗ ಕೊಟ್ಬಿಡ್ತಿದ್ರು. ಈಗ ಇತಿಹಾಸನ ಬರಿಬೇಕಾದ್ರೆ ಈ ಕಾಲದಲ್ಲಿ ಬರಿಬಾರದು, ಆ ಕಾಲದಲ್ಲಿ ಉಲ್ಲೇಖ ಆಗಬೇಕು. ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅಲ್ಲಿ ಬರ್ದಿಟ್ಟಿದ್ದಾರೆ ಅಂತ ಒಂದು ಪುರಾವೆ ತೋರಿಸಬೇಕಾಗಿರುತ್ತೆ. ಬೆಲೆನೇ ಕೊಡಕ್ಕಾಗೋದಿಲ್ಲ. ಶಲೋಪಿಳೆ ಅಯ್ಯಂಗಾರ್ ಅವರೇ, ಯಾಕೆ ಟಿಪ್ಪು ಸತ್ತ ನಂತರ, ಟಿಪ್ಪುವಿನ ಮರಣದ ನಂತರ ಈ ದೇಗುಲಗಳನ್ನ ವಾಪಸ್ ಹಾಗಾದ್ರೆ ಆಗಿನ ಮೈಸೂರು
ಒಡೆಯರ್ಗಳು ಯಾಕೆ ಅದನ್ನ ವಾಪಸ್ ದೇಗುಲವಾಗಿ ಮಾಡಿಲ್ಲ ಅನ್ನುವಂಥದ್ದಕ್ಕೆ ಕೇಳೇ ಇಲ್ಲ ಅಲ್ಲಿ, ಪ್ರಶ್ನೆ ಬಂದಿಲ್ಲ ಅಲ್ಲಿ. ದಯವಿಟ್ಟು ಉಮರ್ ಶರೀಫ್ ಅವರೇ ಅಥವಾ ಎಲ್ಲರೂ ಚರ್ಚೆ ಮಾಡ್ತಾ ಇರೋರೆಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಪ್ರಶ್ನೆ ಏನಾಗ್ತಾ ಇದೆ ಅಂತಂದ್ರೆ, ಮರಾಠರು ಯಾಕೆ ಯುದ್ಧಕ್ಕೆ ಬಂದ್ರು, ಬ್ರಿಟಿಷರ ಜೊತೆಲಿ ಮರಾಠರು ಸೇರ್ಕೊಂಡಿದ್ರು, ನಿಜಾಮರು ಮರಾಠರು ಈ ಬ್ರಿಟಿಷ್ ಜೊತೆಲಿ ಸೇರ್ಕೊಂಡಿದ್ರು, ಟಿಪ್ಪು ಸುಲ್ತಾನ್ ಮಾತ್ರ ಬ್ರಿಟಿಷ್ ಅವ್ರ ಜೊತೆಲಿ ಹೋರಾಡಿದೆ. ಇದು 1799ರಲ್ಲಿ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದ ಚರಿತ್ರೆನ ನೀವೆಲ್ಲ ಮಾತಾಡ್ತಾ ಇದ್ದೀರಿ. ಆದರೆ ನೀವು ಒಂದು ಕಡೆಯಲ್ಲಿ ಟಿಪ್ಪು ಸುಲ್ತಾನನ್ನ ಸ್ವತಂತ್ರ ಹೋರಾಟಗಾರ ಅಂತ ಕರಿತೀರಿ, ಇನ್ನೊಂದು ಕಡೆಯಲ್ಲಿ ನೆಪೋಲಿಯನ್ ಬೋನಾಪಾರ್ಟಿ ಜೊತೆಲೆ ಸಂಬಂಧ ಇಟ್ಕೊಂಡಿದ್ದ ಕ್ರಿಶ್ಚಿಯನ್ಸ್ ಬಗ್ಗೆ ವಿರೋಧ ಇಲ್ಲ ಅಂತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ವತಂತ್ರ ಹೋರಾಟಗಳೆಲ್ಲ ಆರಂಭವಾಗಿದ್ದು 1857ರ ನಂತರವೇ. ಭಾರತೀಯರೆಲ್ಲರೂ ಒಟ್ಟಾಗಿ ಸೇರಿ ಸ್ಟಾರ್ಟ್ ಮಾಡಿದ್ದು ನ್ಯಾಷನಲ್ ಮೂವ್ಮೆಂಟ್. ಆದ್ರಿಂದ ಟಿಪ್ಪು ಸುಲ್ತಾನನ್ನ ಭಾರತೀಯ ಸ್ವತಂತ್ರ ಹೋರಾಟಗಾರ ಅಂತ ಕರಿಬೇಡಿ. ಹಾಗಂತ 1947 ಅಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ತು, ಅದಾದ್ಮೇಲೆ ಮೇಲಿನ ಮಾತು ಮಾತಾಡ್ಬೇಕು, ಅದ್ರ ಹಿಂದೆ ನಡೆದಿರೋದನ್ನ ಡಿಸ್ಕೌಂಟ್ ಮಾಡ್ಬಿಡಿ. ಬ್ರಿಟಿಷ್ ವಿರುದ್ಧ ರಿವೋಲ್ಟ್ ಶುರು ಆಯ್ತು ಅಂತ ಹೇಳಿದವರು 47 ಇಂಡಿಪೆಂಡೆನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಹಿಂದೆ ನಡೆದಿರೋ ಘಟನೆ ಡಿಸ್ಕೌಂಟ್ ಮಾಡ್ಬಿಡಿ. ನೋಡಿ, ಮುಂದುವರಿಸಿ. ಹೈಕೋರ್ಟ್ ಅಲ್ಲೂ ಕೂಡ ಸ್ವತಂತ್ರ ಹೋರಾಟಗಾರ ಅನ್ನೋ ಟ್ಯಾಗ್ ಅನ್ನ ಕೊಡಬೇಡಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತಂದ್ರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರು ಆಗಬಹುದಾಗಿದ್ರೂ ಕೂಡ ಭಾರತ ದೇಶಕ್ಕೆ ಸ್ವತಂತ್ರದ ಉದ್ದೇಶದಲ್ಲಿ ಹೋರಾಡಿದ್ರ ಅನ್ನೋದು ಮುಖ್ಯ. ಆದ್ರೆ ನನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಅಂತ ಮಾಡಿದ್ರ. ಇವತ್ತು ಅವರು ಮುಸ್ಲಿಂ ಅಂತ ನಿಜಾಮನ್ಗೆ ಗೊತ್ತಿರ್ಲಿಲ್ವಾ? ಟಿಪ್ಪು ಸುಲ್ತಾನ್ ಮುಸ್ಲಿಂ ಅಂತ ಗೊತ್ತಿರ್ಲಿಲ್ವಾ ನಿಜಾಮನ್ಗೆ? ಯಾಕೆ ನಿಜಾಮ್ ಬ್ರಿಟಿಷರ ಜೊತೆಗೆ ಸೇರ್ಕೊಂಡ? ಭಾರತ ದೇಶಕ್ಕೋಸ್ಕರ ಯಾರು ಹೋರಾಡ್ಲಿಲ್ಲ. ಆಗ ಅವರವರ ಸಾಮ್ರಾಜ್ಯವನ್ನ ಸಂರಕ್ಷಣೆ ಮಾಡಿಕೊಳ್ಳೋಕೋಸ್ಕರ ಹೋರಾಡಿದ್ರು. ಇಲ್ಲಿಗೆ ಬಂದಾಗ ನೀವು ಸ್ವತಂತ್ರ ಹೋರಾಟಗಾರ ಅಂತೀರಿ. ಸ್ವತಂತ್ರ ಹೋರಾಟಗಾರ ಅಂತ ಹೇಳ್ಬೇಡಿ. ಆಮೇಲೆ ನೆಕ್ಸ್ಟ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು 1700 ಒಂದ್ ಸಣ್ಣ ಇಂಟ್ರೆಸ್ಟ್ ಸಣ್ಣದಾಗಿ ಒಂದೇ ಒಂದು, ಈಗ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಟಿಪ್ಪುವನ್ನ ಕರಿಬಾರದು ನಿಜ. ಯಾಕಂದ್ರೆ ಆತ ಒಬ್ಬ ಸಾಮ್ರಾಜ್ಯಶಾಹಿಯಾಗಿದ್ದ, ಆತ ಒಂದು ರಾಜನಾಗಿದ್ದ. ಹಾಗೆ ಅಂತ ಹೇಳಿ 1857ಗಿಂತ ಮುಂಚಿತವಾಗಿ ದೇಶದಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದಂತಹ ಅನೇಕ ಉದಾಹರಣೆಗಳನ್ನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕರೆಯದೆ ಇರೋದಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ನಾನು ಹೇಳ್ತೀನಿ, ಯಾಕಂದ್ರೆ ಜನರಲೈಸ್ ನಾವು ಮಾಡಿದಾಗ ಹೋರಾಡಿದ್ರು ಅವರೆಲ್ಲ ಸ್ವತಂತ್ರ ಹೋರಾಟಗಾರರೇ, ಹರಿಪ್ರಸಾದ್. ಆದರೆ ಇವತ್ತು ನಾವು ಸ್ವತಂತ್ರ ಹೋರಾಟಗಾರರು ಅಂತ ಏನು ನ್ಯಾಷನಲ್ ಮೂವ್ಮೆಂಟ್ ಅಂತ ಸ್ಟಡಿ ಮಾಡ್ತೀವಲ್ಲ, ಆ ಪರಿಧಿಯಲ್ಲಿ ನಾವು ತಂದಿರೋದು 1857 ನಂತರ. ಅಷ್ಟೇ ಪಾಯಿಂಟ್ ನಾನು ಹೇಳ್ತಾ ಇರೋದು. ನೀವು ಮೊದಲನೇ ದಿನ ಏನು ಮೊದಲನೇ ಬ್ರಿಟಿಷರ ವಿರುದ್ಧ ಹೋರಾಡಿದವನು ಕೂಡ ಸ್ವತಂತ್ರ ಹೋರಾಟಗಾರನೇ. ಆದ್ರೆ ನಿಮ್ಮ ಸ್ವತಂತ್ರ ಹೋರಾಟಗಾರ ಅನ್ನುವ ಪಠ್ಯ ಇದೆಯಲ್ಲ, ಇವತ್ತು ಇದನ್ನ ಪರಿಷ್ಕರಣೆ ಮಾಡಿದಾರಲ್ಲ ಪಠ್ಯ ರಚನೆ ಸಮಿತಿಯವರು, ಇದನ್ನ ಮಾಡಿರೋದು 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅನ್ಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಹೋರಾಡಿದ್ದಾರೆ. ನಾವು ಚರ್ಚೆ ಮುಂದುವರ್ಸೋಣ. ಅಕ್ರಮ್ ಹಸನ್ ಅವರೇ, ನೀವು ಅವಾಗಲೇ ಹೇಳ್ತಾ ಇದ್ರಿ ಇಲ್ಲಿ ಯಾವ ಕಾರಣಕ್ಕಾಗಿ ಟಿಪ್ಪುವನ ವಿಚಾರವನ್ನ ತರಬಾರದು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾತಾಡ್ತಾ ಇದ್ರಿ ಅಕ್ರಮ್ ಹಸನ್ ಅವರೇ. ಆದ್ರೆ ಇತಿಹಾಸದ ಭಾಗವಾಗಿ ಓದುವಾಗ ಹೌದು, ಮುಸಲ್ಮಾನರು ಇವತ್ತು ಟಿಪ್ಪುವನ್ನ ತಮ್ಮ ಐಕಾನ್ ಆಗಿ ತೆಗೆದುಕೊಂಡು ಆತನ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಕ್ರಮ್ ಹಸನ್ ಅವರೇ, ಹಾಗಾದ್ರೆ ಇಲ್ಲಿ ಟಿಪ್ಪುವಿನ ತಪ್ಪುಗಳ ಬಗ್ಗೆಯೂ ಕೂಡ ಯಾಕೆ ಇತಿಹಾಸದಲ್ಲಿ ಉಲ್ಲೇಖ ಮಾಡಬಾರ್ದು ಅನ್ನೋದನ್ನ ಹೇಳ್ತೀರಿ? ಸರ್, ಟಿಪ್ಪು ಆಗ್ಲಿ ಯಾರೇ ತಪ್ಪು ಮಾಡಿದ್ರೆ ಉಲ್ಲೇಖ ಮಾಡುವುದು ಏನು ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಇರೋದು ಏನಂದ್ರೆ, ಒಂದು ಮನಸ್ಥಿತಿ, ಚಾತುರ್ವರ್ಣ ಮತ್ತು ಮನವಾದಿ ಮನಸ್ಥಿತಿ. ಯಾಕೆಂದ್ರೆ ಶತಮಾನಗಳಿಂದ ದಲಿತರು ಮತ್ತು ಹಿಂದುಳಿದವರಿಗೆ ಈ ಭಾಗದಲ್ಲಿ ಭೂಮಿ ಹಕ್ಕು, ಶಿಕ್ಷಣ, ಸ್ವಾಭಿಮಾನಿ ಬದುಕುವಿಂದ ದೂರ ಇಡಲ್ಪಟ್ಟಿತ್ತು. ಅದೇ ಮನಸ್ಥಿತಿ ಅವ್ರು ಈಗ ಟಿಪ್ಪುವನ್ನು ಕ್ರೂರಿ ಅಂತ ಹೇಳುದು. ಎಷ್ಟು ಎಕರೆಗಟ್ಟಲೆ ಭೂಮಿ ದಲಿತರಿಗೆ ದಾನ ಮಾಡಿಲ್ಲ. ನೀವು ಹಂಗೂ ಹೇಳೋದು ನೀವೇ, ಹಿಂಗೂ ಹೇಳೋದು ನೀವೇ ಆದ್ರೆ ಕಷ್ಟ. ಯಾಕಂದ್ರೆ ನೀವು ಹೇಳ್ತೀರಾ ಆತನ ತಪ್ಪುಗಳಿದ್ರೆ ಅದನ್ನು ಕೂಡ ಹೇಳಿ, ಆದ್ರೆ ನೀವೇ ಡಿಫೈನ್ ಮಾಡ್ಬಿಟ್ಟು ಇದೇ ಕಾರಣಕ್ಕಾಗಿನೇ ಆತ ನನ್ನ ತಪ್ಪುಗಳನ್ನ ಹೇಳ್ತಾ ಅಂತ ಹಾಗೆ ಹೇಳಕ್ ಆಗೋದಿಲ್ಲ. ಈಗ ಇತಿಹಾಸದ ಭಾಗವಾಗಿ ಈಗ ಆತ ಕೊಡಗಿನ ಮೇಲೆ ಯಾಕೆ ದಾಳಿ ನಡೆಸಿದಾನೆ ಅದರ ಬಗ್ಗೆಯೂ ಕೂಡ ಒಂದು ಇತಿಹಾಸ ಇದೆ. ರಾಜಕೀಯ ದಾಳಿ ಅಲ್ವಾ? ಮಂಗಳೂರಿನಲ್ಲಿ ಯಾಕೆ ದಾಳಿ ನಡೆಸ್ತಾನೆ ಇತಿಹಾಸ ಇದೆ. ಮಲಬಾರ್ನಲ್ಲಿ ಆತ ಯಾಕೆ ದಾಳಿ ನಡೆಸ್ತಾನೆ ಇತಿಹಾಸದ ಭಾಗಗಳಿದೆ. ಯಾಕಂದ್ರೆ ಈಗ
ಮನುವಾದಿಗಳು ಸಾವುಕಲು ಹೊಡಿತಾ ಇದ್ರೆ ಆಗಲ್ಲ ಸರ್. ವಿಷಯಕ್ಕೆ ಬನ್ನಿ ನೇರವಾಗಿ. ಮೋದಿ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಮೇಲ್ಜಾತಿಯವರಿದ್ದಾರೆ, ಯಾಕೆ ರೈತರಿಗೆ ಮತ್ತು ಮುಸಲ್ಮಾನರಿಗೆ? ಬಿಡಿ ಬಿಡಿ. ಉಮರ್ ಶರೀಫ್ ಕೊನೆದಾಗ ಏನಂತೀರಿ? ಉಮರ್ ಶರೀಫ್ ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಆಗಲ್ಲ. ಉಮರ್ ಶರೀಫ್ ಕೊನೆದಾಗ ಸಂಕ್ಷಿಪ್ತವಾಗಿ ಪ್ಲೀಸ್, ಸಮಯ ಇಲ್ಲ ಇವಾಗ. ಮುಖ್ಯ ಇಲ್ಲ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಟಿಪ್ಪು ಸುಲ್ತಾನ್ ಬಂದು ಕೂರ್ಗ್ನಲ್ಲಿ ಇರತಕ್ಕ ಕ್ರೈಸ್ತರನ್ನು ಅಟ್ಯಾಕ್ ಮಾಡದಂತ ಗೊತ್ತಿದೆ. ಆದ್ರೆ ಅದೇ ಸಮಯದಲ್ಲಿ ಮಾಪಿಲ್ಲಾಸ್ ಅನ್ನು ಕೂಡ ಅಟ್ಯಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಬ್ರು ಸೇರ್ಕೊಂಡು ಬ್ರಿಟಿಷರಿಗೆ ಅವರು ಹೆಲ್ಪ್ ಮಾಡಿದ್ರಂತ ಒಂದು ಕಾರಣ. ಆದ್ರೆ ಇವಾಗ ಒಂದೇ ಒಂದು ವಿಷಯ ಹೇಳ್ಕೊತೀನಿ. ಇವಾಗ ಪ್ರಮೋದ್ ಮುತಾಲಿಕ್ ಅವರು ಒಂದು ಮಾತು ಹೇಳಿದ್ರು, ಬೇರೆಯವರೆಲ್ಲನ್ನು ಅವರು ಮತಾಂತರ ಮಾಡಿದ್ರಂತ. ಬೇರೆಯವರ ಇತಿಹಾಸ 950 ಇಯರ್ಸ್ ಮುಂಚೆ ಇದೆ. ಅವ್ರ ಹೆಸರೇ ಬೆಹರಿ ಅಂದ್ರೆ ಸಮುದ್ರದಿಂದ ಬಂದವರು, ಅರಬ್ಸ್ ಇಲ್ಲಿ ಬಂದು ಇಸ್ಲಾಂ ಅನ್ನು ಅವರು ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ಮತ್ತೆ ಇಲ್ಲಿರುವತಕ್ಕಂಥವರು ಇಸ್ಲಾಂ ಅನ್ನು ಸ್ವೀಕರಿಸಿದ್ರು. ಹಾಗಾಗಿ ಇತಿಹಾಸದ ಬಗ್ಗೆ ಕೊಂಚ ಅಂದ್ರೆ ಸ್ವಲ್ಪ ನಾಲೆಜ್ ಇಟ್ಕೊಂಡು ಮಾತಾಡಬೇಕಾಗಿರುತ್ತೆ. ಇತಿಹಾಸದ ಡೀಟೇಲ್ಸ್ ಪುರಾವೆ ಜೊತೆಗೆ ಮಾತಾಡಬೇಕಾಗಿರುತ್ತೆ. ಖಂಡಿತ ಉಮರ್ ಅವರೇ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಬೇಕಾಗಿ. ಶಲೋಪಿಳ್ಳಿ ಅವರೇ, ಎಷ್ಟು ಕಲಿಸಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಎಷ್ಟು ಕಲಿಸಬೇಕು, ಅಥವಾ PU ನಂತರ ಕರ್ನಾಟಕ ಇತಿಹಾಸವನ್ನು ಕಲಿಸುವಾಗ ಎಷ್ಟು ಕಲಿಸಬೇಕು ಅಂತ ನೀವು ಹೇಳಿದ್ರಿ. ಯೂನಿವರ್ಸಿಟಿಗಳಲ್ಲಿ ಕೂಡ ಇವತ್ತು ಚರ್ಚೆ ನಡೆಸುವಂತಹದ್ರ ಬಗ್ಗೆ ಕಷ್ಟ ಇದೆ ಅನ್ನುವಂತಹ ವಿಚಾರ. ಇದು ನಾನಾ ವಿಷಯಗಳೇ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಶಿಲ್ಪಿಗಳ ಬಗ್ಗೆ ನಾವು ಚರ್ಚೆ ನಡೆಸಿದಾಗಲೂ ಕೂಡ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಇದ್ದೇ ಇರ್ತಾರೆ. ಮುಕ್ತವಾಗಿ ಚರ್ಚೆಯನ್ನು ನಡೆಸೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ಆಗದೇ ಇರುವಂತಹ ಉದಾಹರಣೆಗಳು ಕೂಡ ಇದ್ದೇ ಇರ್ತವೆ. ಶೋಲಪಿಳ್ಳ ಅಯ್ಯಂಗಾರ್ ಅವರೇ. ಹೌದು, ಈಗೇನಾಗುತ್ತೆ ಅಂದ್ರೆ ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಕಲಿಸುವಾಗ ಯಾವುದನ್ನ ಸ್ಫೂರ್ತಿಯಾಗಿ ಮಕ್ಕಳು ತಾವು ಓದೋದ್ರಿಂದ ಸ್ಫೂರ್ತಿಯನ್ನ ಪಡ್ಕೊಂಡು ದೇಶವನ್ನ ಕಟ್ಟುವಂತಹ ಕೆಲಸ ಮಾಡ್ತಾರೋ ಅಂತಹ ಸ್ಫೂರ್ತಿದಾಯಕ ಪುರುಷರ ಐತಿಹಾಸಿಕ ಘಟನೆಗಳನ್ನ ಅವರಿಗೆ ಕಲಿಸ್ಬೇಕಾಗತ್ತೆ. ಇದು ಯಾರ್ದಾದ್ರೂ ಆಗಿರ್ಬೋದು. ಇದು ಕರ್ನಾಟಕವೋ ತಮಿಳುನಾಡು ಆಂಧ್ರ ಪ್ರದೇಶ ಅಂತ ಆಗಲ್ಲ. ಇಡೀ ಭಾರತದ ಚರಿತ್ರೆಯನ್ನ ಕಲಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು, ಯಾಕೆ ಬ್ರಿಟಿಷ್ ಅವರು ಮುಸಲ್ಮಾನರ ವಿರುದ್ಧ ಅಂತಲ್ಲ, ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಟ ಮಾಡಿದ್ರು ಅಂದ್ರೆ, ಮೈಸೂರು ಸಾಮ್ರಾಜ್ಯಕ್ಕೆ ಸೇರಿದಂತಹ ರಾಜತ್ವವನ್ನ ಯುದ್ಧದಿಂದ ಗೆಲ್ಲದೆ ಅಧಿಕಾರಿಗಳ ಸರ್ವಾಧಿಕಾರಿಗಳ ಜೊತೆಲಿ ದಳವಾಯಿಗಳ ಜೊತೆಲಿ ಸೇರ್ಕೊಂಡು ಅಧಿಕಾರವನ್ನ ಉಸ್ರಫ್ ಮಾಡಿದ್ರು. ಅಂದ್ರೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳಾದ್ರು, ಸರ್ವಾಧಿಕಾರಿಗಳಾದ್ರು. ಆದ್ರಿಂದ ವಾಪಸ್ ಕೊಡಿಸ್ತೀವಿ ಅಂತ ಬ್ರಿಟಿಷರು ಬಂದ್ರು ಅಂತ ಯಾಕೆ ಯೋಚನೆ ಮಾಡಲ್ಲ? ಯಾಕೆ ನಿಜಾಮ್ಗೆ ಸಪೋರ್ಟ್ ಮಾಡಿದ್ರು ಬ್ರಿಟಿಷ್? ಯಾಕೆ ಮರಾಠರಿಗೆ ಸಪೋರ್ಟ್ ಮಾಡಿದ್ರು? ಇವರೆಲ್ಲ ಹೇಳಿದ್ದೇನು ಅಂತಂದ್ರೆ, ಇದು ಮೂಲತಃ ಹಿಂದೂ ಕುಟುಂಬಕ್ಕೆ ಸೇರಿದಂತಹ ಮೈಸೂರು ಒಡೆಯರಿಗೆ ಸೇರಿದಂತಹ ಕುಟುಂಬವಾಗಿತ್ತು. ಅದರಲ್ಲಿ ಮಧ್ಯದಲ್ಲಿ ಇವರು ಸರ್ವಾಧಿಕಾರಿಗಳಾಗಿ ಬೆಳೆದು ಬಂದ್ರು. ಅಲ್ಲಿ ರಾಜರನ್ನ ಸೈಡ್ಗೆ ಹಾಕಿದ್ರು. ಬ್ರಿಟಿಷರು ನ್ಯಾಯ ಕೊಡಿಸಕ್ಕೆ ಮೈಸೂರಿಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಯಾಕೆ ಮಾಡ್ಕೊಂಡ್ರು ಅಬ್ದುಲ್ ರಜಾಕ್ ಅವರೇ? ನಾನು ಹೇಳ್ತಾ ಇಲ್ಲಪ್ಪ, ಇತಿಹಾಸದಲ್ಲಿರೋದು, ಚಿಕ್ಕ ಮಕ್ಕಳ ಭವಿಷ್ಯದ ವಿಷಯ, ಅವರ ಶಿಕ್ಷಣವನ್ನ ನಾವು ರಾಜಕಾರಣದ ಈಗಾಗಲೇ ಶೇರ್ ಮಾಡಿದಕ್ಕಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.